ಮೊಹರಂ ದಿನವಂತ ಇವತ್ತು ತಾರೀಕು 17 ಜುಲೈ ತಿಂಗಳು 2024. ನನ್ನ ಗಂಟಲಿಂದಲೋ ನ್ಯಾಯ ನೀತಿಲು ಆಡಿಯೋನೇ ಬರಕ್ಕಿಲ್ಲ. ಸೌಂಡ್ ಬಾಕ್ಸ್ ಹಾಳ್ಬಿದ್ದಾಗ 2 ದಿನ 1 ರಾತ್ರಿಗಳ ಅವಿರತ ಪ್ರಯತ್ನದಲ್ಲಿ ನಾನು ಚೂರು ಪಾರು ಅಚೀವ್ ಮಾಡಿದೆ. 5 ತಿಂಗಳು ಬಾಕಿ ಹಳೇದು ಮ್ಯಾಟರ್, ಫೆಬ್ರವರಿ ತಿಂಗಳದು ಹೋಗೋಕ್ಕೆ ಆಗಿರಲಿಲ್ಲ ನಮಗೆ. ಅದನ್ನು ಪ್ರಜ್ವಲ್ ರೇವಣ್ಣನ ಕೇಸು, ಸೂರಜ್ ರೇವಣ್ಣನ ಕೇಸು ಇವೆಲ್ಲ ಮಾಡಿಕೊಂಡು ಈ ಪೊಲೀಸರು ಭಾಳ ಬಿಸಿ ಇದ್ರು ಅಂತ ಅಂದ್ಬಿಟ್ಟು ಇವತ್ತು ನಮ್ಮವೆಲ್ಲ ಚಿಕ್ಕ ಪುಟ್ಟ ಜನಗಳದೆಲ್ಲ ಕಂಪ್ಲೇಂಟ್ ಹಳೇದು. ಏನಾಯ್ತಪ್ಪ ಕತೆ ಅಂತ ಕೇಳೋಣ ಅಂತ ಹೋದರೆ ಇವೆಲ್ಲ ರಂಪಗಳೆಲ್ಲ ಮುಗಿದಾದ್ಮೇಲೆ ಕೇಸು ಪಾಸ್ ಎಲ್ಲ SIT ಪಸೈಟಿಗಳಿಗೆ ಕೊಟ್ಟಾದ್ಮೇಲೆ ಚೂರು ಪಾರು ತಣ್ಣಗಾಯ್ತು ಕೇಸು. ಬಂದಾಗ ಚೂರು ಪಾರು ಪೊಲೀಸರಿಗೆ ಒಂದು ಸ್ವಲ್ಪ ಕೆಲಸ ಕಮ್ಮಿ ಆಗಿದೆ ಹಾಸನದಲ್ಲಿ ಅಂತ ಅನ್ನೋವಾಗ ನಾನು ನಮ್ಮದೊಂದು ಕೋರ್ಟ್ ಡೇಟ್ ಇತ್ತು ಅಂತ ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ವಿಚಾರ ಮಾಡಿದ್ರೆ ಅವರು ನನ್ನ ಟ್ರೀಟ್ ಮಾಡಿ ಥರ ಏನು ಅಂತ ಅಂದ್ಬಿಟ್ಟು ಈ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ ವಿಡಿಯೋ, ಅದರಲ್ಲಿ ನೋಡ್ಕೊಳ್ಳಿ. ಒಂದು ಚಿಕ್ಕ ಪುಟ್ಟ ಕ್ಲಿಪ್ಗಳು 5 ನಿಮಿಷ 6 ನಿಮಿಷ ಹಿಂಗೆಲ್ಲ ಸೇರಿಸ್ಕೊಂಡು ಎಲ್ಲ ಕ್ಲಿಪ್ಗಳನ್ನ ಸೇರಿಸ್ಕೊಂಡು ಕಂಟಿನ್ಯೂಸ್ಲಿ ಹೋಗಿ ಮನೆಯಿಂದ ಮನೆ ಬಿಟ್ಟು ಹೋದವಳು ವಾಪಸ್ ಬಂದ್ಬಿಟ್ಟು ನನ್ನ ಕಣ್ಣು ಮುಚ್ಕೊಂಡು ನಿದ್ದೆ ಮಾಡೋ ಲೆವೆಲಿಗೆ ಬರೋ ಹೊತ್ತಿಗೆ ಎಷ್ಟು ಕ್ಲಿಪ್ಗಳು ನಾನು ನನ್ನ ಮೊಬೈಲಲ್ಲಿ ಕವರ್ ಮಾಡಿದ್ನೋ ಒಟ್ಟು ಮರ್ಜ್ ಮಾಡಿ ಪೋಸ್ಟ್ ಮಾಡಿದ್ದೀನಿ, ನೋಡಿ ಅಪ್ಲೋಡ್ ಮಾಡಿದ್ದೀನಿ. ಒಂದು ಸಿಂಗಲ್ ವಿಡಿಯೋದಲ್ಲಿ ಪೂರ್ತಿ ಬರುತ್ತೆ ಹಾಸನದಲ್ಲಿ ನಡೆಯೋ ಕಥೆಗಳೆಂತೆಂಥವು ಅಂತ. ಅದು ಎಸ್ಪೆಷಲಿ ಪೊಲೀಸ್ ಡಿಪಾರ್ಟ್ಮೆಂಟು ಕಳ್ಳರನ್ನ ಹಿಡ್ಕೊಬರೋದು ಇವರೇ ಕಳ್ಳರ ಜೊತೆ ವ್ಯವಹಾರ ಮಾಡ್ಕೊಂಡು ಕೂತ್ಕೊಂಡು ಏನು ಮಾಡೋದು, ಅದೇನು ಮಾಡೋದು. ದೊಡ್ಡ ಮನುಷ್ಯರು ಬರ್ತಾರೆ ಹಾಸನದಲ್ಲಿ, SP ಗಳು, DSPಗಳು, ಅಡಿಷನಲ್ SP ಗಳು, ಇವರೆಲ್ಲ ಒಂದು ಸ್ವಲ್ಪ ಇಂಥ ಚಿಕ್ಕ ಪುಟ್ಟ ಕೇಸಲ್ಲೆಲ್ಲ ಕೊಡುತ್ತಾರೆ, ಬಿಹೇವ್ ಮಾಡ್ತಾರೆ ಕರೆಕ್ಟಾಗಿ. ನಾನು ಹೇಳೋದು ಸರಿ ಮಾಡೋದು ಹಿಂಗೆ ಹೇಳ್ತಾರೆ. ಅದೇನು ತಲೆ ತಡವಿ ಈಗ ವರ್ಗಾವಣೆ ಮಾಡಿ ಮನೆಗೆ ಹೋಗ್ರಿ ನಾಳೆ ಬನ್ನಿ ಅಂತ. ನೋಡ್ರಿ ನಿನ್ನೆ ಅಂದವ್ರು ನಾಳೆ ಬನ್ನಿ ಅಂತ, ಬೆಳಗ್ಗೆಯಿಂದ ದೆವ್ವ ಸುರಿದಂಗೆ ಸುರಿತಾ ಇದೆ ಮಳೆ. ಹಾಸನ DC ಮೇಡಮ್ ಸತ್ಯಭಾಮ ಶಾಲಾ ಕಾಲೇಜುಗಳಿಗೆ ರಜಾನೇ ಕೊಟ್ಟವ್ರಂತೆ. ನಾಳೆ ಬನ್ನಿ ಅಂತಾರೆ ನೋಡ್ರಿ ಪೊಲೀಸರು. ಸ್ಟೇಷನ್ನಲ್ಲಿದ್ದೀನಿ ನಾನು. ಅವ್ರು ರಜಾ ಬಂದ್ಬಿಟ್ರೆ ಜ್ವರ ಬಂದ್ಬಿಟ್ಟು ರಜಕ್ಕೆ ಹೋದ್ರಂತೆ. 15 ದಿನ ರಜಾ ತಗೊಂಡಿದ್ದಾರೆ. 15 ದಿನ ಬಿಟ್ಕೊಂಬನ್ನಿ, ಅಲ್ಲಿ ತನಕ ಇಲ್ಲಿಗೆ ಬರಲೇಬೇಡಿ ಅಂತ ಕೂಗಲ್ಲಿ ತಗೊಂಡು ಇಟ್ಟಿಸ್ತಾರಲ್ಲ ಮಕ್ಕಳನ್ನ, ಹಂಗೆ ಓಡಿಸ್ತಾರ. ಪುನೀತನ್ನ PSI ಎಕ್ಸ್ಟೆನ್ಷನ್ ಪೊಲೀಸ್ ಸ್ಟೇಷನ್ದು ನಿನ್ನೆ. ಅದಾದಮೇಲೆ ಹೋಗಿ ನಾ SP ಭೇಟಿ ಮಾಡಿ ಬಂದಿದ್ದೀನಿ. ಇವ್ರು ಹಿಂಗಂತಾರಲ್ಲ ಏನು ಮಾಡೋದು ಅಂತ. ಮೇಡಮ್ SP ಏನು ಮಾಡಿದ್ದೇನು ನನಗೆ ಹೆಲ್ಪು, ನನಗೆ ಲೈಫ್ ಸೇವಿಂಗ್ ಮಾತ್ರೆ ತೊಗೊಳಕ್ಕೆ ಬೇರೆ ಏನು ವಿಧಿ ಇಲ್ದಲೆ ಮನೆಗೆ ಬಂದು ಟ್ಯಾಬ್ಲೆಟ್ ತೊಗೊಂಡು ವಾಪಸ್ ಬರೋಕ್ಕೆ ಹೇಳಿದ್ರು. ಕಂಪ್ಲೇಂಟ್ ಬರ್ಕೊಡೋಕ್ಕೆ ಕೊಟ್ಟು ಬಂದಿದ್ದೀನಿ. ವಾಪಸ್ ನನ್ನ ಸ್ಕೂಟ್ರ್ ಪೂರ ರಿಪೇರಿ ಮಾಡಿಸಿ ಕೊಡೋಕ್ಕಾಗ್ದಲೆ ಆ ಪೊಲೀಸ್ ಡಿಪಾರ್ಟ್ಮೆಂಟ್ ಎಕ್ಸ್ಟೆನ್ಷನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಜನಕ್ಕೆ ಅಡಗಿಡಿ ರಿಪೇರಿ ಮಾಡಿಸಿ ಅದ್ರ ಹೆಡ್ಲೈಟ್ ಇಲ್ದೆಲ್ಲ ಹೆಂಗೆ ಬರೋದು ರಾತ್ರಿ ನೀರಣ ಮಳೆ ಒಳಗಡೆ. ನನ್ನ ಮನೆಗೆ ಬರೋ ಹೊತ್ತಿಗೆ ರಾತ್ರಿ 11 ಗಂಟೆ. ಪಿಂಚನ್ ಮೊಹಲ್ಲಾ PSI ಒಬ್ಬರು, ಆಮೇಲೆ ಹೆದ್ದಾರಿ ಗಸ್ತು ವೆಹಿಕಲ್ದು ಡ್ರೈವರ್ ಒಬ್ಬರು, ಜೊತೆಗಿಬ್ಬರು ಕಾನ್ಸ್ಟೇಬಲ್ಗಳು, ಹೆಡ್ ಕಾನ್ಸ್ಟೇಬಲ್ ಮೇಡಮ್ ಒಬ್ಬರು, ಮತ್ತು ಇನ್ನೊಬ್ರು ಯಾರೋ ಕಣೆ ಆಫೀಸ್ ಸ್ಟಾಫ್ ಅನ್ಸುತ್ತೆ ಮೋಸ್ಟ್ಲಿ. ಅವ್ರನ್ನ ಜೊತೆ ಮಾಡೋರು ಪಾಪ ನನ್ನ ಕರ್ಕೊಂಬಂದ್ಬಿಡೋಕ್ಕೆ ಅವರು ನನಗೆ ಎಷ್ಟು ಶಾಪ ಹಾಕೋ ಹೋದ್ರೆ ಏನೋ. ಈ ಸೀಮೆ ಕೊಚ್ಚೆ ಒಳಗಡೆ, ಈ ಸೀಮೆ ರಣ ಬಿಸಿಲು ಮಳೆ ಒಳಗಡೆ ನನ್ನ 11 ಗಂಟೆ ರಾತ್ರಿ ತನಕ ಎಂಗೇಜ್ ಇಟ್ಟಾಳಲು ವಿಜಯ ಭಾರತಿ ಅಂತ ನಂದ ತಪ್ಪ. ಬೆಳಕಿದ್ದಂಗೆ ಮಾಡ್ಕಲಾಕೆ ಕೆಲಸ ಪೊಲೀಸರು. ಹೆಣ್ಮಕ್ಳನ್ನ ಮನೆಗೆ ಕಳ್ಸೋಕ್ಕೆ ವ್ಯವಸ್ಥೆ 7 ಗಂಟೆ ಒಳಗಡೆ ಕಳಿಸ್ಬೇಕು ಅನ್ನೋದು ರೂಲು. ಇವರೇ ಮಾಡ್ಕೊಂಡಿರೋದು. ನಾನು ಹೋಗಿದ್ದೀನಿ ಮಧ್ಯಾಹ್ನ, ನಿನ್ನೆ ಎಲ್ಲ ಮೊನ್ನೆ 15ನೇ ತಾರೀಕು ಮಧ್ಯಾಹ್ನ SP ಮೇಡಮ್ ಆರ್ಡರ್ ಮಾಡಿ ಕಳಿಸೋರೆ ಆ ಇನ್ಸ್ಪೆಕ್ಟರ್ ಸರ್ರಿಗೆ. ಅವರು ಆರ್ಡ್ರ್ ಮಾಡ್ಕೊಂಡು ಕುಂತಾರೆ ಹೊರತು ಬರೋಕ್ಕೆ ಎಲ್ಲ ಸ್ಟೇಷನ್ಗೆ.
ಇವ್ರು ಬರೋ ತನಕ ನಾನು ಹೋಗೋಳಲ್ಲ, ನಾನು ಹಠ ಮಾಡ್ಕೊಂಡು ಕೂತಿದ್ದೀನಿ ಅಲ್ಲಿ ಸ್ಟೇಷನಲ್ಲಿ. ಮಧ್ಯರಾತ್ರಿ ಅಲ್ಲಿಗೆ ಬಂದರೂ ಜ್ವರ, ನನಗೆ ಹುಷಾರಿಲ್ಲ. ಕಳಿಸಿದ್ಯಾರು ಎಸ್ ಪಿ ಮೇಡಮ್ಗೆ ಆರ್ಡರ್ ಮಾಡಿದ್ಯಾರು ADGP ಶರತ್ ಚಂದ್ರ ಅವರು ಆ ಬೆಂಗಳೂರಿಂದ. ಯಾಕೆ ಅಂದರೆ ಈ ಪೂರಾ ಸರಣಿ ಏನು ಸರ್ಮಾಲೆ ಬೆಳ್ಕೊಬತ್ತಾಗಲ್ಲ, ಇದು ಸ್ಟಾರ್ಟ್ ಆಗಿದ್ದೇ ಶರತ್ ಚಂದ್ರ ಅವರು ಹಾಸನದಲ್ಲಿ SP ಆಗಿದ್ದ ಕಾಲದಲ್ಲಿ. ಅದನ್ನ ಎಳ್ಕೊಂಡು ಬಂದು ನಾವು ಕಾನೂನು ಹೋರಾಟ ಮಾಡಿ ಈ ಪೊಲೀಸರ ಜೊತೆ ಎಲ್ಲ ಹೋರಾಟ ಪಾರಾಟ ಎಲ್ಲ ಮಾಡ್ಕೊಂಡು, ಅಯ್ಯೋ ನಾನು ಕೇಳಿದೆ, ಶರತ್ಚಂದ್ರ ಸರ್ ಎಷ್ಟನೇ ವರ್ಷದಲ್ಲಿ SP ಆಗಿದ್ದು ಹಾಸನದಲ್ಲಿ? 2010ರಲ್ಲಿ ಸುಮಾರು ಅಂತ ಬಂತಪ್ಪ ಸುದ್ದಿ. ಗ್ಯಾರಂಟಿ ಇಲ್ಲ, ಇನ್ನೂ ಪತ್ತೆ ಮಾಡ್ಕೋಬೇಕು, ಅಫಿಷಿಯಲಿ ಪತ್ತೆ ಮಾಡ್ಕೋಬೇಕು. ಅಂದರೂ ಸುಮಾರು ಎಷ್ಟಾಯಿತು? ಸುಮಾರು 10 ವರ್ಷ ಆಯಿತು ಅಂತ ಇಟ್ಕೊಳ್ಳೋಣ. ಸುಮಾರು 10ರಿಂದ 14 ವರ್ಷ ಅಂತ ಇಟ್ಕೊಳ್ಳೋಣ ಇರ್ಬೋದು. ಹೌದು, ಆಲ್ಮೋಸ್ಟ್ 14 ವರ್ಷ ಆಯಿತು. ಅಂದ್ರು ಸರ್ ನನ್ನ ನೆನ್ಪಿಟ್ಕೊಂಡಿದ್ವಿ ನೋಡಿ. ಈ ಪೂರ ನಿನ್ನೆ ಈ ಕ್ಲಿಪ್ ಒಳಗಡೆ ನಾನೇನು ವಿಡಿಯೋ ಶೂಟ್ ಮಾಡಿದ್ದೀನಲ್ಲ, 15ನೇ ತಾರೀಕು ಮಧ್ಯಾಹ್ನದಿಂದ ಶುರುವಾಗಿ 15ನೇ ತಾರೀಕು ರಾತ್ರಿ ಇಡೀ ಬೆಳಗ್ಗೆ 16 ಆಗೋ ತನಕ ಪೊಲೀಸ್ ಸ್ಟೇಷನಲ್ಲಿ ಕಂಡು, ಮತ್ತೆ ತಿರ್ಗಾ SP ಮೇಡಮ್ ಹತ್ರ ಬಂದು, ಮತ್ತೆ ತಿರ್ಗಾ ಯಾರ ಕಣೆ ಗ್ಯಾರೇಜ್ನವ ಅವ್ರ ಹತ್ರ ಹ್ಯಾಂಡಲ್ ಮಾಡಿ, ಅವ್ರು ಯಾರ ಕಣೆ ಶೋರೂಮ್ ಕ್ಲೋಸ್ ಮಾಡಿರೋ ಮಾರಾಯರ ಹತ್ರ ನಾನೆಲ್ಲ ವಿವರ ಮಾಡಿ ಮಾತಾಡಿ, ಅವರೇ ಖುದ್ದು ಬಂದಿದ್ದರು ಬೆಂಗಳೂರಿಂದ, ಪುಣ್ಯಾತ್ಮರು, ನನ್ನದೊಂದು ಸಣ್ಣದ ವಿಚಾರ ಹ್ಯಾಂಡಲ್ ಮಾಡೋಕ್ಕೆ. ಯಾಕೆ ಅಂತ ಹೇಳಿದ್ರೆ, ಇವ್ರು ನೋಡ್ರಿ ಎಲ್ಲೋ ಕೇಸ್ ಮಾಡ್ತೀವಿ, ನೀವು ಬರ್ರಿ ಅಂತ ಎಲ್ಲೋ ಕರೆದ್ರೆ ನಾವು ಪೊಲೀಸರು, ಇಲ್ಲ ಪೊಲೀಸರು ಕೊಡಿ ನಾನು ಮಾತಾಡ್ತೀನಿ ಅಂತ ಅವ್ರು ಹೇಳೋಕ್ಕೂ ಹೇಳಿದ್ರು. ಏನು ಮಾತಾಡಿದ್ರು, ಯಾರ್ಯಾರ ಜೊತೆ ಏನು ಮಾತಾಡಿದ್ರು, ಒಂದು GSC ಅಂತ ಮಾಡಿಬಿಟ್ಟು, GSC ಅಂದ್ರೇನು ಎಲ್ಪೆಟ್ ಅಂತಾರೆ ಈ ಊರ ಪೊಲೀಸ್ ಲ್ಯಾಂಗ್ವೇಜಲ್ಲಿ, ಇನ್ನೊಂದು ಭಾಷೆಯಲ್ಲಿ, ಒಂದು ಭಾಷೆಯಲ್ಲಿ GSC ಅಂತಾರೆ, ಇನ್ನೊಂದು ಭಾಷೆಯಲ್ಲಿ ಎಲ್ಪೆಟ್ ಅಂತಾರೆ. ಇನ್ನೂ ಒಂದು ಭಾಷೆ ಇದೆ, ಇದು ಪೊಲೀಸರ ಲೆವೆಲಲ್ಲೇ ಸೆಟ್ಲ್ ಆಗ NC. ಇವು 3 ಟರ್ಮ್ ಅವೆ. NC ಅಂದ್ರೂ ಒಂದೇ, ಎಲ್ಪೆಟ್ ಅಂದ್ರೂ ಒಂದೇ, GSC ಅಂದ್ರೂ ಒಂದೇ. ಅಂದರೆ ಪೊಲೀಸರ ಲೆವೆಲಲ್ಲಿ ಇತ್ಯರ್ಥ ಮಾಡಿ ಕಳಿಸೋವಂಥ ಮ್ಯಾಟರ್. ಅದನ್ನು ಅವರು ಫೈಲ್ ಮಾಡಿದ್ದಕ್ಕೆ ಏನೋ ಅಂತ ಅಂದ್ಬಿಟ್ಟು ನಮ್ಮ ಅದೇನೋ ಆಕ್ಸಿಡೆಂಟಾಗಿ ಕ್ಲೋಸ್ ಆಗಿದ್ದ ಇನೋವಾ ಶೋರೂಮ್ ಓನರ್ ಅಂದರೆ ಓನರ್, ಯಾರ ಹೆಸರಲ್ಲಿದ್ದವರಲ್ಲ ಅವರಪ್ಪ, ಆ ಸಾರು ದೊಡ್ಡ ಸಾರು ಪುಣ್ಯಾತ್ಮ, ಅಲ್ಲಿ ತನಕ ದೊಡ್ಡ ಮನುಷ್ಯರವರು. ಅವ್ರಿಗೆ ನಾನು ನಮಸ್ಕಾರ ಮಾಡಬೇಕು, ದೇವರ ಆಣೆಗಳು. ಬೆಂಗಳೂರಿಂದ ಬಂದಿದ್ರು ನನ್ನ ಒಂದು ಸ್ಕೂಟ್ರದ್ದು ವಿಚಾರ ಹ್ಯಾಂಡಲ್ ಮಾಡೋಕ್ಕೆ. ನನ್ನದಲ್ಲ, ನನ್ನ ಅಕ್ಕಂದು, ನಾನು ಯೂಸ್ ಮಾಡ್ತಿರೋದು, ಅದನ್ನು ಹ್ಯಾಂಡಲ್ ಮಾಡೋಕ್ಕೆ ಅಷ್ಟೇ. ಏನೋ ಇನಿಷಿಯಲೈಸೇಷನ್ ಆಯಿತು, ಆದರೆ ಸ್ಕೂಟ್ರಿನೂ ರಿಪೇರ್ ಆಗಿಲ್ಲ ಪೂರ. ಅಷ್ಟೇ ನಾನು ಅಚೀವ್ ಮಾಡೋಕ್ಕಾಗಿದ್ದು. ನೋಡ್ರಪ್ಪ ಯಾವ ಸೀಮೆ ಹೋರಾಟ ಅಂತ ಮಾಡಿದ್ದೀನಿ ನಾನು. ಅದಕ್ಕೆ 36 ಗಂಟೆಗಳ ಹೋರಾಟ ಅವಿರತ. ನಾಳೆ ಬನ್ನಿ ಅಂದರು DYSP ಸರ್, ರಿಸರ್ವ್ಡ್ ಪೊಲೀಸ್ ಹಾಸನದ. ಮೊಟ್ಟ ಮೊದಲನೇ ಬಾರಿಗೆ ನಾನು ಪತ್ತೆ ಮಾಡ್ಕೊಂಡು, ಹಿಂಗೂ ಒಂದು ವಿಂಗ್ ಇದೆ ಪೊಲೀಸರದು, ನಮ್ಗೆ ಗೊತ್ತೇ ಇರಲಿಲ್ಲ. ಅವ್ರ ಹೆಸರು ಪಾಲಾಕ್ಷ ಅಂತೆ. ಅವರು ಮಧ್ಯರಾತ್ರಿಲಿ ಬಂದಿದ್ರು ಅಲ್ಲಿಗೆ. ನೋಡ್ರಿ, ಈಗಿನ ಪತ್ತೆ ಮಾಡ್ಕೊಂಡು ಅವ್ರ ಹೆಸರು ನಾನು ಕಾಲು ಮಾಡಿದ್ದೆ. ಅವ್ರು ಬಿಜಿ ಇದರೇನೋ ಅನ್ನೋ ಥರ ಇದೇನೋ ಮೊಹರಂದು ಜುಲೂಸ್ ಅಂತ ಏನು ಹೊರಡ್ತಾರೋ ಇವರೆಲ್ಲ, ಅವ್ರನ್ನೇ ಚಾಟಿ ತಗೊಂಡು ಹೊಡ್ಕೊಳ್ಳೋ ಕೆಲಸ, ಚಾಕು ತಗೊಂಡು ಚುಚ್ಕೊಳ್ಳೋ ಕೆಲಸ, ಇಂಥವೆಲ್ಲ ಮಾಡ್ತಾರೆ. ನಾನು ತಲೆ ಕೆರ್ಕೊಂಡು ಕೂತೀನಿ ಆಗಿಂದ. ಈ ರಣಮಳೆ ಒಳಗಡೆ ಇವರು ಏನು ಕಾಯ್ತಾವ್ರೋ ಪೊಲೀಸರು, ಈ ರಣಮಳೆ ಒಳಗಡೆ ಇವರು ನಮ್ಮ ಮುಸ್ಲಿಂ ಬಾಂಧವರು ಏನು ಮೆರವಣಿಗೆ ಹೊಂಟಾರೋ, ಅದು ಏನು ಚುಚ್ಕೋತಾರೋ, ಅದು ಏನು ರಕ್ತ ಹರಿಸ್ತಾರೋ, ಏನು ಕತಿಯೋ ಏನೋ ಒಟ್ಟಿಗೆ ಇವ್ರದ್ದು ಒಂದು ಮುಸ್ಲಿಂ ಜನಾಂಗದ್ದು ಇವ್ರದ್ದು ಒಂದು ವರ್ಷಕ್ಕೊಂದ್ಸಲ ಬರೋ ಒಂದು ವಿಚಿತ್ರ ಆಚರಣೆ ಆಯಿತಾ. ರಕ್ತ ಸುರಿಸಾಡೋದು ರೋಡಲ್ಲೆಲ್ಲ, ಇವ್ರದೇ ರಕ್ತ ಇವರೇ ಸುರಿಸ್ಕೊಳ್ಳೋದು ಕರ್ಮ. ಅದನ್ನು ಕಾಯಬೇಕು ಅಂತ ಪೊಲೀಸರು ಪಾಪದ ಪೊಲೀಸರೆಲ್ಲ ಇದನ್ನು ಕಾಯಕ್ಕಂತ ಕೂತ್ಕೊಂಡಿರ್ಬೇಕು. ಇವ್ರು ರಜಾ ಇದ್ರೂ ಇವತ್ತು ಅದೇ ಗವರ್ಮೆಂಟ್ ಹಾಲಿಡೇ ಅಲ್ವಾ, ಮೊಹರಮ್ಮಗೆ ರಜಾ ಅಂದ್ರೂ ಅವ್ರಿಗೆ ರಜಾ ಇಲ್ಲ, ಪೊಲೀಸರಿಗೆ ಕಾಯಬೇಕು. ಏನು ಮಾಡೋದು, ಇವರು ಹಿಂಗೆಲ್ಲ ಮಾಡಿಕೊಂಡು ಜೀವ ಏನಾರು ಹೋಗಂಗಾಗ್ಬಿಡ್ತು ಅಂದರೆ ಹೋಗಿ ಕರ್ಕೊಬಂದು ಪೊಲೀಸ್ ಸ್ಟೇಷನಿಗೆ ಸೇರಿಸಿ ಬರಿಬೇಕಲ್ಲ. ನೋಡಿ ಯಾರು ಅನ್ಯಾಚುರಲ್ ಡೆತ್ ರಿಪೋರ್ಟ್ ಅಂತ ಬರಿತೀರಾ ಮೊಹರಮ್ಮಲ್ಲಿ, ಸೂಯಿಸೈಡ್ ಆಯ್ತದ ಅದು ಲೆಕ್ಕಕ್ಕೆ. ಅವರೇ ಹೊಡ್ಕೊಂಡು ರಕ್ತ ಸೂಸ್ಕೊಂಡು ಏನಾದ್ರು ಸತಿಗೆ ಹೋಗ್ಬಿಟ್ರು ಇವರು ಮೆರವಣಿಗೆ ಹೋಗೋರು ಅಂತಂದರೆ
ನರೇಂದ್ರ ಮೋದಿ ಮಾಡಿರೋ ಹೊಸ ಕಾನೂನಿನ ಪ್ರಕಾರ ಅದು ಸೂಸೈಡ್ ಆಗುತ್ತೆ, ಅದಕ್ಕೆ ಪನಿಷ್ಮೆಂಟ್ ಕೊಡ್ಬೇಕಾಯ್ತದೆ. ಸತ್ತೋದವ್ರಿಗೆ ಹೆಂಗೆ ಪನಿಷ್ಮೆಂಟ್ ಕೊಡ್ತಿರೋ ಪರಮಾತ್ಮನೇ. ಹಿಂಗಂತ ನಾನು ತಲೆ ಕರ್ಕೊಂಡು ಕೂತೀನಿ ಅಷ್ಟೊತ್ತಿಂದ ನೋಡ್ರಿ. ನಾಳೆ ಬನ್ನಿ ಅಂತಾರೆ ನಮ್ಮ DYSP ಸರ್. ಇಲ್ಲಿ ಹೊಂಡದಾರು ಹೆಂಗೆ ಈ ಕೊಚ್ಚೆ ಒಳಗಡೆ ನಾವು ನಮ್ಮ ಹತ್ರ ಕಾರ್ ಇಲ್ವಲ್ಲಪ್ಪ. SP ಮೇಡಮ್ ನನ್ನ ಕಾರಲ್ಲೇ ಬೆಳೆಸಿ ಕಳಿಸಿದ್ರ ಕಡೆಯಿಂದ ಆ ಕಾರ್ ಬಂದಿದ್ದೆ ದೂರಕ್ಕೆ ಪೂರ ಬರೋಕ್ಕಾಗೋಕ್ಕೂ ಇಲ್ಲ. ರೋಡಲ್ಲಿ ಕೊಚ್ಚೆಕೊಂಡು ಮುಂದಕ್ಕೆ ಬಂದರೆ ಎಲ್ಲ ನಮ್ಮ ಗಾಡಿ ಸಿಗಾಕೊಂಡ್ಬಿಡ್ತಿದೆ. ಹೆಣ್ಮಕ್ಳು ಬೇರೆ ಬಂದವ್ರಿಬ್ರು. ನಾವು ವಾಪಸ್ ಹೋಗೋಕ್ಕಾಗ್ದಂಗೆ ಆಗುತ್ತೆ ಮೇಡಮ್ ಅಂತ ಅಂದ್ಬಿಟ್ಟು ಅಲ್ಲಿಂದ ನಿಂತ್ಕೊಂಡು ಕೊಚ್ಚೆ ಒಳಗಡೆ ನಡ್ಕೊಂಬಂದಾರವ್ರು. ಕೊಚ್ಚೆ ಒಳಗಡೆ ನಡ್ಕೊಂಬಂದವ್ರವರು ಸುಮಾರು ಏರಿ ಉದ್ದಕ್ಕೂ ಒಂದು 150ರಿಂದ 200 ಹೆಜ್ಜೆ ಇಷ್ಟು ನಡೆದಾರೆ. ಅವ್ರಿಗೆ ಗೊತ್ತಾಯ್ತು ಅಲ್ಲಿಗೆ ನನ್ನ ಕಷ್ಟ ಎಷ್ಟು ಅಂತ ಅಂದ್ಬಿಟ್ಟು ದಿನ ನಾಳೆ ಬನ್ನಿ ಅಂತ ಹೇಳ್ತಾರಲ್ಲ ಈ ಪೊಲೀಸರು, ಊರನ್ನ ಕರ್ಕೊಬರ್ಬೇಕು. ಆ ಎಕ್ಸ್ಟೆನ್ಷನ್ ಪೊಲೀಸ್ ಸ್ಟೇಷನ್ ಹಾಸನದಲ್ಲಿದಾರಲ್ಲ ಊರನ್ನ ನನ್ನ ಓಡಿಸ್ತಿದ್ರಲ್ಲ ಸ್ಟೇಷನಿಂದ ಹೊರಗಡೆ, ನಾಳೆ ಬಾ ಈಗ ಹೋಗು ಸದ್ಯ ತಕ್ಷಣ. ಇವ್ರು ಸಿಕ್ಕಾಪಟ್ಟೆ ಏನೇನೋ ಮಾಡ್ಬೇಕಂತ ಕೆಲಸ. ಇವ್ರು ಮಾಡೋದೆಲ್ಲ ಹೊರಗಡೆ ತಣ್ಣು ಕೂತ್ಕೊಂಡಲ್ಲಿ ಕಳ್ಳ ಕೆಲಸ ಏನಿಲ್ಲ. ಟೀ ಕಾಫಿ ತಗೊಂಬಂದು ತರಿಸ್ಕೊಂಡು ಕುಡಿತಿರ್ತಾರೆ, ಇಂಥವೆಲ್ಲ ಕಳ್ಳ ಕೆಲಸ ಮಾಡ್ತಿರ್ತಾರೆ. ನಿನ್ನೆ ದೌರ್ಜನ್ಯ ಇವ್ರದ್ದು ಯಾವ ಲೆವೆಲ್ ಮುಟ್ತು ಅಂತ ಹೇಳಿದ್ರೆ ಈಗಪ್ಪ ಅದು ಒಂದು ಸಣ್ಣ ಕ್ಲಿಪ್ ಕವರ್ ಆಗಿದೆ ನೋಡ್ರಿ. ಎಷ್ಟು ಕೆಟ್ಟ ಪದ ಹೇಳಿದ್ರು. ತಾಗೆ ಈ ಕಾರ ಅದು ಅದ್ರ ಮುಂದ್ಗಡೆ ಕನ್ನಡದ ಅಕ್ಷರ ಕ, ಇವು 2 ಅಕ್ಷರದ ಪದ. ಅದನ್ನು ಹೇಳುತ್ತೆ ಅಯ್ಯಪ್ಪ PSI ಪುನೀತ್. ನನ್ನ ಮುಂದೆ ಅವ್ರದೇ ಡಿಪಾರ್ಟ್ಮೆಂಟಲ್ಲಿ ಇವ್ರು ಸಬಾರ್ಡಿನೇಟ್ ಆಗಿ ಕೆಲಸ ಮಾಡೋ ಒಂದು ಸಣ್ಣನೇ WBC ಮುಂದೆ ಇದ್ಯಾಕೋ ಸೆಕ್ಷನಲ್ಲಿ ಅಪರಾಧ ಆಯ್ತಿದ್ರಪ್ಪ. ನಮ್ಮ SP ಮೇಡಮ್ ಮತ್ತು ಇವರು PSI ಇಬ್ಬರು ಸೇರ್ಕೊಂಡು ನನ್ನನ್ನು ಬುಕ್ ಮಾಡ್ತಾರಂತೆ ಯಾವುದೋ ಸೆಕ್ಷನಲ್ಲಿ. ಮಾಡ್ರಿ ಅಂದೆ ನಾನು. ಮಾಡ್ರಿ ನೋಡೋಣ, ಕೋರ್ಟಲ್ಲಿ ನೋಡ್ಕೊಳ್ಳೋಣಂತೆ ಯಾರು ಸತ್ಯವಂತರು ಯಾರು ಸುಳ್ಳು ಹೇಳ್ತಿದ್ದಾರೆ ಅಂತ. ಅಂತೂ ಕಡೆಗೆ ಜಯ ಸಾಧಿಸಿದ್ದು ಫುಲ್ ಅಲ್ದಲ್ಲಿ ಹೋದ್ರು ಪರವಾಗಿಲ್ಲ, ಚೂರು ಪಾರು ಸಿಕ್ಕಿದ್ದು ಜಯ ನನಗೆ. ಮತ್ತೆ ನನ್ನ ಹೆಸರು ವಿಜಯ ಭಾರತಿ. ಹಿಂಗೆ ನೆನ್ಪಿಟ್ಕೊಳ್ಳಿ ಎಲ್ಲ ಜನ. ಹೆಂಗೆ ನೆನ್ಪಿಟ್ಕೊಳ್ಳೋದು? ನನ್ನ ಹೆಸರು ಶರತ್ ಚಂದ್ರ ಸರ್ಗೆ ನೆನಪಿತ್ತು. ಹಾಫ್ ದ ನೇಮ್ ಭಾರತಿ ಅಲ್ವಾ? ಅಷ್ಟಾರು ನೆನ್ಪಿಟ್ಕೊಂಡಿದ್ರಲ್ಲ ನೋಡ್ರಿ. 14 ವರ್ಷದವು ಅಷ್ಟು ದೊಡ್ಡ ಸ್ಪ್ಯಾನಲ್ಲಿ ನನ್ನ ಹೆಸರು ನೆನ್ಪಿಟ್ಕೊಂಡಿದ್ದಾರೆ. ಅಷ್ಟು ದೊಡ್ಡ ಆಫೀಸರು, ಪೊಲೀಸ್ ಆಫೀಸರು ಅಂದರೆ ಪಾಪ. 15 ದಿನದೊಳಗಡೆ ಸೆಟ್ಲ್ ಮಾಡ್ಕೊಡ್ತೀನಿ ಅಂತ ನನಗೆ ಹೇಳಿದರು. ಅಷ್ಟೊಂದು ಹಿಂದಗಡೆ ನಮ್ಮಪ್ಪ ಇನ್ನೂ ಬದುಕಿತ್ತುಕೊಂಡ್ರು. ಅವಾಗ ಹೇಳಿದರು. ನಾನು ಅವ್ರಿಗೂ ಕಾಲ್ ಮಾಡಿ ಹೇಳಿದೆ, ಸರ್ ನಿಮ್ಮನ್ನು ಮೊಟ್ಟ ಮೊದಲನೇ ಬಾರಿಗೆ ಹಾಸನದ SP ಆಫೀಸ್ ಒಳಗಡೆ ನಾನು ಮೊಟ್ಟ ಮೊದಲನೆಗೆ ಬಾರಿಗೆ ಬಂದು ನಿಮ್ಮನ್ನು ಕಂಡವಾಗ ನೀವು 15 ದಿನದಲ್ಲಿ ಸೆಟ್ಲ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರಿ ಅಲ್ವಾ. ಇನ್ನೂ ನಡೀತಿದೆ ನಮ್ಮ ಪ್ರಯತ್ನ, ಹೆಲ್ಪ್ ಮಾಡ್ರಿ ಪ್ಲೀಸ್ ಅಂತ ಮಾಡಿದ್ರು. ಪಾಪ ನನಗೆ ಹೆಲ್ಪು ಅಂತ ದೊಡ್ಡ ಮನುಷ್ಯರಿಗೆ ಅವ್ರಿಗಿರೋ ಅಷ್ಟು ಒಳ್ಳೆ ಬುದ್ಧಿ ನಾನು ನೆನ್ಪಿಟ್ಕೊಂಡಿರಲ್ಲ. ನಾನು ಆ ಪರ್ಟಿಕ್ಯುಲರ್ ಸಿಚುವೇಶನ್ನ ನಾನು ಅಷ್ಟು ಕಷ್ಟದಲ್ಲಿದ್ದೆ. ನಮ್ಮಪ್ಪ ನನಗೆ ಆಪೋಸಿಟ್ ಪಾರ್ಟಿಲಿ ಹೋಗಿ ಕೂತ್ಕೊಂಡ್ರು. ಅಂಥದ್ರಲ್ಲಿ ನಮ್ಮ ಇವಾಗ ಅಡಿಷನಲ್ ADGP ಪೊಸಿಷನಲ್ಲಿರೋ ದೊಡ್ಡ ಪೊಲೀಸ್ ಆಫೀಸರ್, ಅವ್ರಿಗಿರೋ ಸೌಜನ್ಯ ಎಷ್ಟು ಕ್ಲೀನಾಗಿ ಮಾತಾಡ್ಸಿದ್ರು. ಮಧ್ಯರಾತ್ರಿ 1 ಗಂಟೆಗೆ ನಾವು ಕಾಲ್ ಮಾಡಿದ್ರು, ಅವ್ರಿಗೆ ನಿದ್ದೆ ಡಿಸ್ಟರ್ಬ್ ಮಾಡಿದ್ರು. ಪೊಲೀಸರು ಅಂದರೆ ಹಂಗಿರಬೇಕು ಅಂತ ಪೊಲೀಸರು ಬೇಕು ನಮಗೆ. ಕರ್ನಾಟಕ ಸ್ಟೇಟ್ ಪೊಲೀಸ್ ಎಷ್ಟು ಜನ ಇದ್ದಾರೋ ಅಷ್ಟು ಜನಗಳಲ್ಲಿ SP ಆಫೀಸ್ ಮುಂದೆಗಡೆ ಹೆಂಡತಿಗೆ ಚೂರಿ ಹಾಕ್ಬಿಟ್ಟು ಕೊಲೆ ಮಾಡುವಂಥ ಕಾನ್ಸ್ಟೇಬಲ್ಗಳು ಬೇಡ ನಮಗೆ. ನಾವು ಮಾಡೋ ಕಂಪ್ಲೇಂಟ್ಗಳನ್ನ ರೈಟಿಂಗ್ ಟೈಮ್ ಅಟೆಂಡ್ ಮಾಡಿ ಅವ್ರ ಮೇಲ್ಗಡೆ DE ಮಾಡಿ, ಅಂದರೆ ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿ ಮಾಡಿದ್ರೆ ಅರ್ಧಕ್ಕರ್ಧ ಪೊಲೀಸ್ ಡಿಪಾರ್ಟ್ಮೆಂಟು ಡಿಸ್ಮಿಸ್ ಆಗೋಯ್ತಾರೆ ಕಣ್ರಪ್ಪ. ನೆಟ್ಗಿರೋ ಜನಗಳನ್ನ ಸೇರಿಸ್ಕೊಳ್ಳಿ ಅವರ ಕರ್ನಾಟಕ ಸ್ಟೇಟ್ ಪೊಲೀಸಿಗೆ. ಕೆಲಸ ಕಮ್ಮಿ ಆಯ್ತದಲ್ವಾ. ಅಂದರೆ ನೆಟ್ಗಿರೋ ಪೊಲೀಸರು ಬಂದರು ಕರ್ನಾಟಕ ಸ್ಟೇಟ್ ಪೊಲೀಸಿಗೆ ಅಂತ ಹೇಳಿದ್ರೆ ಈ ಪೊಲೀಸರಂತೆ ಚೂರು ಪಾರು ಹೆದರಿಕೆ ಭಯ ಅನ್ನೋದು ಬರುತ್ತೆ. ಕಳ್ಳರು ಸೊನ್ನೆ ಆಯ್ತಾರೆ ಅಲ್ವಾ. ಕಳ್ಳರು 0 ಆಯಿತು ಅಂದರೆ ಕೆಲಸ ಕಮ್ಮಿ ಆಯ್ತದೆ. ಯಾರು ಚೂರು ಪಾರು ಜನ ಕಮ್ಮಿ ಜನನೇ ಇದ್ರು ಸಾಕು. ಅದು ಕ್ವಾಲಿಟಿ ಮೇಂಟೈನ್ ಮಾಡಬೇಕು. ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಂಡ್ರೆ ಏನು ಪ್ರಯೋಜನ? ಕ್ವಾಲಿಟಿ ಪೊಲೀಸ್ ಮನ್ಗಳು ಬಂದರೆ ನಮಗೆ ನಮ್ಮ ಸಮಾಜ
ಆಟೋಮೆಟಿಕಲಿ ನೆಟ್ಗೆ ಆಗೋಗ್ಬಿಡ್ತದೆ, ಕ್ರೈಮ್ಗಳೆಲ್ಲ ಸೊನ್ನೆ ಆಗೋಯ್ತವೆ ಅಲ್ವಾ. ಯಾರಿಗೆ ಹೇಳಿ ಬುದ್ಧಿ ನಾನು? ನಮ್ಮ ADGP ಸರಿಗೆ ಗೊತ್ತು ನೋಡ್ರಿ. ನಮ್ಮ DG ಸರ್ ಯಾರು ಕೂತಾರೋ ಈಗ ಹೊಸಬ್ರು, ನೀಲಮಣಿ ರಾಜು ಹೋಗಿ ಆದಮೇಲೆ ರಿಟೈರ್ಮೆಂಟ್ ಆಗಿ ಯಾರ ಕಡೆ ಹೊಸಬ್ರು ಒಬ್ಬರೋ ಇಬ್ಬರೋ ಬಂದು ಹೋದ್ರು ಅನ್ಸುತ್ತೆ. ಅವ್ರನ್ನ ಭೇಟಿ ಮಾಡಿಲ್ಲ ನಾನು. ಅವ್ರಿಗೆ ಸೀದಾ ಹೇಳ್ತಿದ್ದೀನಿ ಅಂತ ತಿಳ್ಕೊಳ್ಳಿ. ಯಾರ್ಯಾರೆಲ್ಲ ಅವ್ರ ಅಕ್ಕಪಕ್ಕದಲ್ಲಿ ಇದ್ರೆ ಅವ್ರಿಗೆಲ್ಲ ಫಾರ್ವರ್ಡ್ ಮಾಡಿ ಈ ವಿಡಿಯೋನ. ಅವ್ರು ಏನಾದ್ರು ಕರೆದ್ರೆ ನನಗೆ ಅಪಾಯಿಂಟ್ಮೆಂಟ್ ಕೊಟ್ಟರೆ ನನಗೂ ಒಂದು ಸ್ವಲ್ಪ ಈ ರಣಮಳ ಒಳಗಡೆ ಅಂತೂ ನಂಗೆ ಬರೋಕ್ಕಾಗೋದಿಲ್ಲ. ನನಗೂ ಓಡಾಟಕ್ಕೆ ಇದನ್ನು ವ್ಯವಸ್ಥೆ ಮಾಡಿದ್ರೆ ನಾನು ಖುದ್ದು ಬಂದು ಕೂತ್ಕೊಂಡು ಅವ್ರ ಜೊತೆ ಮಾತಾಡೋಕೆ ರೆಡಿ ಇದ್ದೀನಿ. ಇಲ್ದ್ರೆ ಅವರೇ ಬಂದ್ಬಿಡ್ಲಿ ಹಾಸನಕ್ಕೆ. ಪೂರಾ ಕರ್ನಾಟಕಕ್ಕೆಲ್ಲ ನಡೀತಿರೋ ಗಬ್ಬೆದ್ದ, ಅದಕ್ಕೇಂತಾರೆ ಗಬ್ಬೆದ್ದ ಪೊಲೀಸ್ ಮನ್ಗಳು, ಯಾರು ಕರಪ್ಟ್ ಪೊಲೀಸ್ ಮನ್ಗಳಿದಾರೋ ಇವ್ರ ಕಡೆ ನಡೀತಿರೋ ಗಬ್ಬೆದ್ದ ಪೊಲೀಸಿಂಗ್ ಏನು ಮಾಡ್ತಿದ್ದಾರೋ ಅದು ಸರಿಯಾಗಕ್ಕೆ ವ್ಯವಸ್ಥೆಗಳನ್ನು ನಾನು ಮಾಡ್ಕೊಡ್ತೀನಿ, ಕೊಡ್ತೀನಿ ಅಡ್ವೈಸ್. ಯಾಕಂದರೆ ನಾನು 15 ವರ್ಷದಿಂದ ನರಕ ಯಾತನೆ ಅನುಭವಿಸ್ಕೊಂಬಂದಿದ್ದೀನಿ ಕರಪ್ಟ್ ಪೊಲೀಸ್ಗಳ ಕಡೆಯಿಂದ. ಇವ್ರ ಕಡೆಯಿಂದ ಪ್ರಿಸನ್ ಅಥಾರಿಟಿಯಿಂದ ಹಿಡಿದು ಜುಡಿಷಿಯಲ್ ಆಫೀಸರಿಂದ ಹಿಡಿದು ಎಲ್ಲ ಕಡೆ ಎಲ್ಲರೂ ಸಿಗಾಕಂಗೆ ಕೂತಾರೆ. ರೆಡ್ ಹ್ಯಾಂಡ್ ಅಂದರೆ ತಪ್ಪಿಸ್ಕೊಳಕ್ಕಾಗಕ್ಕೆ ಇಲ್ಲ. ದಿವ್ಯಶ್ರೀ IPS ಇವ್ರ ಕತೆ ಹೇಳ್ತಾ ಇದ್ದೆ, ಕಾತ್ತಲಾಗೋಯ್ತು. ಮಲ್ಕೊಂಡು ನಿದ್ದೆ ಮಾಡಿ ಎದ್ದು ಕಂಟಿನ್ಯೂ ಮಾಡೋಣ ಅಂತ ಮಾಡ್ತಿದ್ದೀನಿ. ಈ ಮೇಡಮ್ ದಿವ್ಯಶ್ರೀ ಯಾರವರು? ಚೀಫ್ ಸೂಪರಿಂಟೆಂಡೆಂಟ್ ಆಫ್ ಪ್ರಿಸನ್ಸ್ ಮೈಸೂರು. ಇವ್ರ ಕಡೆಯಿಂದ ಹೋದ ವರ್ಷ 2023 ಅಸೆಂಬ್ಲಿ ಎಲೆಕ್ಷನ್ ಕಾಲದಲ್ಲಿ ಈ ಮೇಡಮ್ ಕಡೆಯಿಂದ ನನಗೆ ಅವ್ರ ಸಬಾರ್ಡಿನೇಟ್ ಅವ್ರ ಕಡೆಯಿಂದ ಇಮೇಲ್, ವಾಟ್ಸ್ಯಾಪ್, ಫೋನ್ ಕಾಲ್ ಮಾಡಿ ಮಾತಾಡೋರೆ ನನಗೆ. ಆಮೇಲೆ ಹಿಂಗೆ ಏನೋ ಎನ್ಕ್ವೈರಿಗೆ ಬನ್ನಿ ಮೈಸೂರಿಗೆ ಅಂತ ಕರೆದಿದ್ರು. ಮೇಡಮ್ ದಿವ್ಯಶ್ರೀ ಮೇಡಮ್ IPS. ಅಯ್ಯೋ ರಾಮ, ನಾನು ಹೇಳ್ತೀನಿ ಮೇಡಮ್, ಕ್ರೈಮ್ ನಡೆದಿರೋದಿಲ್ಲಿ ನಿಮ್ಮ ಪ್ರಿಸನ್ ಅಥಾರಿಟಿಗೆ ನಮ್ಮ ಮಾಡಿರೋ ಕಂಪ್ಲೇಂಟಲ್ಲಿ ಅದು ಹಾಸನದಲ್ಲಿ. ನೀವ್ಯಾಕೆ ನನ್ನ ಮೈಸೂರಿಗೆ ಕರಿತಿದ್ದೀರಿ ಅಂತ ಅಂದ್ಬಿಟ್ಟು ಮಾತಾಡ್ತೇನೆ ನಾನು ಅವ್ರ ಹತ್ರ. ಇಲ್ಲ ಕಣ್ರಪ್ಪ, ಇಂಥ ಆರ್ಗ್ಯುಮೆಂಟ್ಗಳೇ ಆಗಿದ್ದಾವೆ ಸುಮಾರು, ಉದ್ದ ನಾವು. ಬೇಕಾದ್ರೆ ಈ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ಕೊಳ್ಳಿ. ದಿವ್ಯಶ್ರೀ ಮೇಡಮ್ ನಂಬರ್ 2 ಸಲ ಡಯಲ್ ಮಾಡಿದ್ದೀನಿ ನಾನಂತ. ಎಷ್ಟೊತ್ತು ಮಾತಾಡಿದ್ದೀವಿ ಅವ್ರ ಹತ್ರ ಅಂತ. ಕಡೆಗೂ ಮೇಡಮ್ ಒಪ್ಕೊಂಡ್ರು, ಇವ್ರ ಕಡೆ ತಪ್ಪು. ಆಚೆ ಸಿಗಾಕಂಗೆ ಕೂತಿದ್ರು ಇಲ್ಲಿ ನಮ್ಮ ಜೈಲರ್ ಓಬಳೇಶಪ್ಪ ಅವರು. ಹೋಗಿ ವಿಜಯ ಭಾರತಿನ ಕಸ್ಟಡಿಲಿ ಇಟ್ಕೊಂಡು ಕೂತಿದ್ರು 3 ದಿನ. ಅದಾದ್ಮೇಲ್ಗಡೆ ಈ ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಲ್ಲಿ ನ್ಯೂರಾಲಜಿಸ್ಟ್ ಇಲ್ದಲೇ ಇರೋ ಕಾರಣಕ್ಕೆ ಬೆಂಗಳೂರಿಗೆ ಕಳಿಸಿಕೊಡ್ತೀವಿ ನಿಮಗೆ. ಏನಕ್ಕೆ? ಟ್ರೀಟ್ಮೆಂಟಿಗೆ ಮತ್ತು ಟ್ಯಾಬ್ಲೆಟ್ ಏನೇನು ತೊಗೋಬೇಕು, ನನಗೇನೇನೆಲ್ಲ ಮೆಡಿಕೇಶನ್ ಕೊಡಬೇಕು, ಇದೆಲ್ಲ ಇವ್ರ ಕಸ್ಟಡಿಯಲ್ಲಿ ತಗೊಂಡ್ರು ಅಂತ ಹೇಳಿದ್ರೆ ಇವರೆಲ್ಲ ಜವಾಬ್ದಾರಿ ತಗೋಬೇಕಲ್ವ. ಮೂಲಭೂತ ಸೌಕರ್ಯಗಳು ಕೊಡಬೇಕು, ಅದರೊಳಗಡೆ ಔಷಧನೂ ಉಂಟು ಊಟದ ಜೊತೆ. ಈ ಓಬಳೇಶಪ್ಪ ಮಹಾಶಯರು ಮಧ್ಯರಾತ್ರಿ ನನ್ನ ಇಲ್ಲಿಂದ ಹೊರಡಿಸ್ಕೊಂಡು ಆ PCಗಳು ಯಾವ್ಯಾವೋ ಯಾರೋ WPCಗಳು ಬೇರೆ ಒಂದೆರಡು, ಇವಳ ಹೆಸರು ದಿವ್ಯಾನೇ ಅಲ್ವಾ, ಅರ್ಕಲ್ಗೂಡಲ್ಲಿ ಇದ್ದ WPC ಸಾಯ ತನಕ ಮರಿಲಾರೆ. ಮುಂದು ಸಣ್ಣ ಹುಡುಗಿ, ಆ ಹುಡುಗಿದು ಮುಖನ ತಗೊಂಡೋಗಿ ಇವರು ನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಾಯ್ತು. ಇವ್ರೇನು ಮಾಡಿದ್ರು, ಪರಪ್ಪನ ಅಗ್ರಹಾರಕ್ಕೆ ಕರ್ಕೋದ್ರು. ಅಲ್ಲೋಗ್ಬಿಟ್ಬಿಟ್ಟು ಎಲ್ಲ ಕುತ್ಕೊಂಡು ಟೀ ಕುಡಿತವ್ರ ಜನ. ನನಗೊಂದು ಕಪ್ ಟೀ ಕೊಡ್ರಪ್ಪ, ಪೇಷಂಟ್ ಇಲ್ಲಿ ಮಲಗಿದ್ದೀನಿ. ರಾತ್ರಿ ಇಡೀ ಕರ್ಕೊಂಬಂದ್ರೆ ಬೆಳಗಿನ ಜಾವ 7:30. ಒಳಗಡೆ ಹೋಗಿ ಕುಡ್ಕೊಳ್ರಿ ಅಂತ ಗರ್ಭದಲ್ಲಿ. ಇದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕಾಗತ್ತ ನನಗೆ? ಮನುಷ್ಯತ್ವ 0 ಇವ್ರದ್ದು. ಒಳಗಡೆ ಹೋಗಿ ಕೊಡ್ತಾರೆ ಹಿಂಗೆ ಹೇಳಿದ್ರು. ಒಳಗಡೆ ಹೋಗಿ ನೋಡ್ತೀನಿ ನಾನು, ಅದ್ಯಾರ ಡಾಕ್ಟ್ರಪ್ಪಗಳ ಹತ್ರ ಕರ್ಕೋದ್ರು ಇವರೆಲ್ಲ ಜನ. ಪರಪ್ಪನ ಅಗ್ರಹಾರದಲ್ಲಿ ಒಂದು ಹಾಸ್ಪಿಟ್ಲ್ ಉಂಟು ಆಯ್ತಾ. ಅಲ್ಲಿ ಹೋಗಿ ನೋಡಿದ್ರೆ ಡಾಕ್ಟರ್ಗಳು ಅಲ್ಲಿ ನ್ಯೂರಾಲಜಿಸ್ಟೇ ಇಲ್ಲ, ಸೈಕಾಲಜಿಸ್ಟ್ಗಳಿದ್ದಾರೆ.
ಇವ್ರು ನಾವ್ ಕೊಡ್ತೀವಿ ನಿಮ್ಗೆ ಔಷಧ ಅಂತಾರೆ. ಸೈಕಾಲಜಿಸ್ಟ್ ಇಲ್ಲೇ ಇದ್ರು ಹಾಸನದಲ್ಲೇ ಅವೈಲಬಲ್. ಅಲ್ಲಿ ತಗೊಂಡೋಗಿ ಏನಕ್ಕೆ ನನ್ನ ಅವಕಾಶ ಬೇಕಾಗಿತ್ತು. ಈ ಸೀಮೆ ಸಿಗಾಕೊಂಡು ಹೋಗೋರ್ಕೊಂಡ್ರವ ಪೊಲೀಸ್ ಮತ್ತೆ ಪ್ರಿಸನ್ ಅಥಾರಿಟಿ ಜನ ಅಂಥದ್ರಲ್ಲಿ ನಿನ್ನೆ ನಮ್ಮ ಹಾಸನ ಎಸ್ ಪಿ ಸುಜಿತಾ ಮೇಡಮ್ ನನಗೆ ಹೇಳಿದ್ದೇನು, ನಿಮ್ಮ ಮೇಲ್ಗಡೆ ಕೇಸ್ ಮಾಡ್ತೀವಿ ನಾವು, ನಮ್ಮ ಪೊಲೀಸ್ ಅಥಾರಿಟೀಸ್ನೆಲ್ಲ ಅದೇ ಎಕ್ಸ್ಟೆನ್ಷನ್ ಪೊಲೀಸರು ನನ್ನ ಜೀವ ತಿಂದ್ರಲ್ಲ ಮೊನ್ನೆ ಮತ್ತೆ ಆಚೆ ಮೊನ್ನೆ ರಾತ್ರಿ ಇಡೀ ಕಾಟ ಕೊಟ್ಟು ಇವರೆಲ್ಲ ಇವ್ರ ಕಡೆಯಿಂದ IPSI ಪುನೀತನೂ ಹಾಸನ್ SP ಸೇರ್ಕೊಂಡು ಮಾತಾಡ್ಕೊಂಡಾರೆ ಏನೋ ಅನ್ಸ್ತದೆ. ಇವರಿಬ್ರು ಸೇರ್ಕೊಂಡು ನನ್ನ ಮೇಲೆ ಕೇಸ್ ಮಾಡಕ್ಕಂತ ಹೊಂಟವ್ರಂತೆ. ಅಲ್ಲ ನಾನು ಕಾಲ್ ಮಾಡಿದ್ದೆ ನೆನಪಿಸ್ಕೊಂಡು, ಮೇಡಮ್ಮು ನಮ್ಮ IPS ಆಫೀಸರು ಮೈಸೂರಿನವರು ಅವರಿಗೆ 10ನೇ ತಾರೀಕು ಬರೋರಿದ್ರಿ ಅಲ್ವಾ ನೀವು, ಎಕಡೆ ಗಾಯಬಾಗೋಗ್ಬಿಟ್ರಿ ಅಂತ ಅಂದ್ಬಿಟ್ಟು. ಅಲ್ಲ ನಿಮ್ಮಂಥ ದೊಡ್ಡ ದೊಡ್ಡ ಆಫೀಸರ್ಗಳನ್ನೇ ಹಿಂಗೆ ಸುಳ್ಳು ಮಾತಾಡ್ಕೊಂಡು ತಿರುಗ್ತಾ ಇದ್ರೆ ನೀವೇನು ಕಾಯ್ತಿರ್ರಿ ನಮ್ಮನ್ನ ಅಂತ. ಅವ್ರು ಯಾರ ಕಣೆ ಅವ್ರ ಆಫೀಸ್ ನೋಡ್ಕೊಳ್ಳೋ ಜನ ಲ್ಯಾಂಡ್ಲೈನು ಅವ್ರು ಆನ್ಸರ್ ಮಾಡ್ಬಿಟ್ಟು ಹೇಳ್ತಾರೆ, ಮೇಡಮ್ ಅವರು ದಿವ್ಯಶ್ರೀ ಮೇಡಮ್ ಟ್ರಾನ್ಸ್ಫರ್ ಆಗೋಯ್ತು ಅಂತ. ಇವು ಕೇಳ್ರಿ ಇಂತಿಂಥವ್ರೆಲ್ಲ ಇದಾರೆ ನಮ್ಮ ಕಾಯ್ತಾ ಕೂತ್ಕೊಂಡಿರೋ ಜನ. ನಾನು ಹೇಳ್ದೆ ಅವರು ಟ್ರಾನ್ಸ್ಫರ್ ಆಗೋದ್ರೇನಪ್ಪ, ನಿಮ್ಮ ಆಫೀಸ್ ಅಂತೂ ಅಲ್ಲೇ ಉಂಟಲ್ಲ. ಈಗ ಯಾರು ಹೊಸಬ್ರು ಆಫೀಸರ್ ಬಂದಿರ್ತಾರಲ್ಲ ಅಲ್ಲಿ, ಅವರಿಗೆ ಈ ಮುಗಿದೇ ಉಳ್ಕೊಂಡ್ರ ಟಾಸ್ಕ್ ಏನಿತ್ತು ನಿಮ್ಮ ಕಡೆ ಅದನ್ನು ಮುಗಿಸ್ಬೇಕು ಅಂತ ನೀವು ಹೇಳ್ಬೇಕಲ್ಲಪ್ಪ, ಜವಾಬ್ದಾರಿ ಯಾರದು ಅಂತ ಕೇಳಿದ್ದೆ ನಾವು. ಹೌದು ಯಾರೋ ಪಾಪ ಆನೆಸ್ಟ್ ಪರ್ಸನ್ ಅವ್ರು ಹೇಳಿದ್ರು, ಹ್ಞೂ ಮೇಡಮ್ ನಮ್ಮದೇ ಜವಾಬ್ದಾರಿ. ನಿಮ್ಮದೇ ಜವಾಬ್ದಾರಿ ಅಂದರೆ ಮಾಡ್ತಿಲ್ಲ ಯಾಕೆ ಇಷ್ಟು ದಿನ ಆದ್ರೂ ಅಂತ. ಆಯ್ತು ನಾ ತಗೊಂಬತ್ತೀನಿ ಅವ್ರ ಗಮನಕ್ಕೆ ಅಂತ ಹೇಳಿದ್ರೆ ಅಷ್ಟೇನೆ ಹೊರತು ಇಲ್ಲಿ ತನಕ ಅಂತ ಫೀಡ್ಬ್ಯಾಕು ಬಂದಿಲ್ಲ ಅವ್ರ ಕಡೆಯಿಂದ. ಈ ಹಾಸನಕ್ಕೆ ಒಂದರ ಹೊಸ SP ಹೊಸ PSIಗಳು ಎಕ್ಸ್ಟೆನ್ಷನ್ ಪೊಲೀಸ್ ಸ್ಟೇಷನ್ಗೆ ಹೊಸ ಇನ್ಸ್ಪೆಕ್ಟರ್ಗಳು ಇವರೆಲ್ಲ ಸೇರ್ಕೊಂಡು ನನ್ನ ಮೇಲ್ಗಡೆ ಮತ್ತೆ ಮಸಾಲತ್ತು ಮಾಡಕ್ಕಂತ ಹೊಂಟವ್ರು. ನನಗೆ ನಗಬೇಕು ಹೊಳ್ಬೇಕು ಅಸಲೇ ಹಳೆ ಕಾಲದ ಪೆಂಡಿಂಗ್ ಬಿದ್ದವರು ಒಂದು ಕಣ್ಗ. ನಮ್ಮ SP ಮೇಡಮ್ ಕೋರ್ಟಲ್ಲಿ ನೋಡ್ಕೊತೀವಿ ನಿಮ್ಮನ್ನ ಅಂತಾರೆ. ಅದೇ ಮತ್ತೆ ನಂಗೂ ಬೇಕಾಗಿರೋದು, ಬರ್ರಿ ಕೋರ್ಟಿಗೆ ನೋಡ್ಕೊಳ್ಳೋಣ, ಒಂದು ಕಣ್ಗೋಗಿ ಪೆಂಡಿಂಗು. ಇವ್ರು ಬರೋಕ್ಕಿಂತ ಮುಂಚೆ ಕಡೆ ಹಳೆ ಕಾಲದಲ್ಲಿ IPS ಆಫೀಸರ್ಗಳು ಬಿಟ್ಟೋಗಿರೋ ಮಾಡೋಗಿರೋ ಕಳ್ಳ ವ್ಯವಹಾರಗಳು ಎಂತೆಂಥವು, ಇವಕ್ಕೆಲ್ಲ ಅಡ್ರೆಸ್ ಮಾಡೋರು ಆನ್ಸರ್ ಮಾಡೋರು ಯಾರು ಅಂತ ಇವ್ರಿಗಿನ್ನೂ ಗೊತ್ತೇ ಇಲ್ಲ. ನಮ್ಮ ಹೊಸ SP ನಮ್ಮ ಸುಜಿತಾ ಮೇಡಮ್ಗೆ ಹಳೆ ಕಾಲದಲ್ಲಿ ಯಾವ್ಯಾವ SP ಆಫೀಸರ್ಗಳು ಸ್ಟೇಟಲ್ಲಿ ಕೂತ್ಕೊಂಡಿರೋ IPS ದೊಡ್ಡ ದೊಡ್ಡ ಮನುಷ್ಯರು ಎಂತೆಂಥ ಗಬ್ಬೆದ್ದು ಕೆಲಸ ಮಾಡೋಗವ್ರೆ, ಹೆಂಗೆ ಸಿಗಾಕೊಂಡವ್ರೆ, ಎಂತೆಂಥ ಕೇಸ್ಗಳು ನಡೀತಾ ಇದ್ದಾವೆ. ಈ PSI PSಗಳವೆಲ್ಲ ಅರ್ಕಲ್ಗೂಡಲ್ಲಿ ನನ್ನ ಅರೆಸ್ಟ್ ಎಲ್ಲ ಮಾಡಿದ್ದವು. ಅವು ಕೋರ್ಟ್ ಟ್ರಯಲ್ಗೆ ಬರಕ್ಲ ಸಹ್ಯ ಮಾನ ಮರ್ಯಾದೆ ಒಂದೂ ಇಲ್ಲ ನೋಡ್ರ ಇಂತಿಂಥ ಚೀಪ್ ರೇಟೆಡ್ ಪೊಲೀಸರಿಗೆ. ಯಾರೆಲ್ಲ ಚೀಪ್ ರೇಟೆಡ್ ಇದಿರಲ್ಲ ಅವ್ರಿಗೆ ಅಪ್ಲೈ ಆಗ್ತದೆ. ಬಾಕಿ ಜನಗಳು ಒಳ್ಳೊಳ್ಳೆ ಇರಿದಾರಲ್ಲ ಅವರೆಲ್ಲ ಹಂಗೆ ಅನ್ಕೋಬೇಡಿ, ನಿಮಗೆ ಹೇಳ್ತಿದ್ದೀನಿ ಅಂತ ತಿಳ್ಕೊಬೇಡಿ. ಟಾಪ್ ಆಫೀಸರಿಂದ ಹಿಡಿದು PC ಗ್ರೇಡ್ ಆಫೀಸರ್ ತನಕ ಎಲ್ಲರೂ ಸೇರ್ಕೋತಾರೆ. ಅಲ್ಲ ನನ್ನೇ ಎದುರಿಸ್ತಾರೆ ನೋಡ್ರಿ, ನನ್ನೇ ಎದುರಿಸ್ತಾರೆ. ಹಾಸ್ಪಿಟ್ಲು ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲ್ ಆಫ್ ಹಾಸನ, ಈ ಪಾಪಿಗಳಿಗೆ ನಾನು ಹೋಗ್ಬಿಟ್ಟು ಕೇಳಿದ್ರೆ, ನಿಮ್ಮಿಂದ ನೋಡ್ರಿ ನಾನು ಸುಮ್ಮನೆ ಪುಗ್ಸಟ್ಟೆ 10 ದಿನ ನರಕ ಅನುಭವಿಸಿ ಬಂದಿದ್ದೀನಿ. ಅಲ್ಲಿ ಅವ್ರಿಗೂ ತಲೆ ಬಿಸಿ ಮಾಡಿ ಬಂದೀನಿ. CS ಅಲ್ಲೊಬ್ರು CS ಇದ್ರು, ಅಲ್ಲೊಬ್ರು ಸೂಪರಿಂಟೆಂಡೆಂಟ್ ಪ್ರಿಸನ್ ಇದ್ರು. ಅವ್ರ ಹತ್ರ ಎಲ್ಲ ನಾನು ಹೇಳ್ಬಂದೆ, ಅವ್ರ ಹತ್ರ ಎಲ್ಲ ನಾನು ಮಾತು ಆಡಿದ್ದೀನಿ. ಮತ್ತಿರ್ಗ ಹೊರಗಡೆ ಬಂದಮೇಲೆ ಬೇಲ್ ಮೇಲ್ಗಡೆ ಹೊರಗಡೆ ಬಂದಮೇಲೆ ಅವ್ರ ಹತ್ರ ಎಲ್ಲ ಅವ್ರು ಒಪ್ಕೊಂಡ್ರು, ಹೌದು ನಮ್ದೇನೆ ಮಿಸ್ಟೇಕು, ಪೇಪರ್ ಮೇಲೆ ಬರ್ಕೊಡಕ್ಕಾಗೋದಿಲ್ಲ, ಆದರೆ ಬಾಯಲ್ಲಿ ಹೇಳ್ತಾರೆ ಅಷ್ಟೆ. ಹಿಂಗುಂಟು ಸ್ಥಿತಿ. ನಾನು ಅನ್ಕೊಂಡೆ, ಅಯ್ಯೋ ಬಿಡ್ರಪ್ಪ ನಿಮ್ಮನ್ನೆಲ್ಲ ಆರ್ಕಲ್ಗಳು ಕೋರ್ಟಿಗೆ ಕರೆಸ್ತೀನಿ ನಾನು ಸಮನ್ಸ್ ಕೊಟ್ಟು ಕಳಿಸಿ, ನಿಮ್ಮ ಅಥಾರಿಟಿಗಳು ಪ್ರಿಸನ್ ಅಥಾರಿಟಿ ಮತ್ತು ಈ ಕರ್ನಾಟಕ ಸ್ಟೇಟ್ ಪೊಲೀಸರು ಅದು ಹೆಂಗೆ ಡಿಪೆಂಡ್ ಮಾಡ್ಕೋತಾರೆ ಇವ್ರ ಕೇಸ್ ನಾನು ನೋಡೇ ಬಿಡೋಣಂತೆ ಅಂತ ಅನ್ಕೊಂಡಿದ್ರೆ, ಈ ಅರ್ಕಲ್ಗೂಡು ಕೋರ್ಟಿನ ಜನ ಕೋರ್ಟೆಗೆ
ಕೋರ್ಟಲ್ಲಿ ಪ್ರಿಸೈಡಿಂಗ್ ಆಫೀಸರೇ ಇಲ್ದಂಗೆ ಮಾಡಿಟ್ಟಾರೆ. ಯಾರ ಕಣೆ? ಪೊಲಿಟಿಷಿಯನ್ಗಳ ಅಥವಾ ಮತ್ತಿನ್ಯಾವ ಕಳ್ಳರ? ಯಾರು ಅಂತ ತಿಳ್ಕೋಬೇಕು ನಾವು. ಅಲ್ಲಿ ಬರೋಕೆ ಅಲ್ಲ, ಬಂದ್ರೂ ಟ್ರೈನಿಂಗಿಗೆ ಕಳಿಸ್ತಾರೆ. ಟ್ರೈನಿಂಗಿಂದ ವಾಪಸ್ ಬಂದ್ರೂ ನನ್ನ ಕೇಸ್ ಯಾವತ್ತಿರ್ತದಲ್ಲ ಅವತ್ತು ರಜಕ್ಕೆ ಹೋಗ್ತಾರೆ. ನೋಡ್ರಿ, ಮ್ಯಾಜಿಸ್ಟ್ರೇಟ್ಗಳು ನನ್ನ ಕೇಸಿಗೆ ಸುಮಾರು 17-18 ನಾನು ಕೂತ್ಕೊಂಡು ಎಣಿಸ್ದೆ, ಆರ್ಡರ್ ಶೀಟ್ ಇಸ್ಕೊಂಡು. ಆ ಕಾಲದಲ್ಲಿ ಸುಮಾರು 1 ವರ್ಷದಿಂದಗಡೆ 17-18 ಆರ್ಡರ್ 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 ಅಂತ ಬರ್ಕೊಂಡ್ರೆ ಆರ್ಡರ್ ಮಾಡಕ್ಕೆ ಇವ್ರಿಗೆ ಗಟ್ಸೇ ಇಲ್ಲ. ಯಾಕಂದ್ರೆ ನನ್ನ ಕಡೆ ಬರೀಬೇಕು, ಬರಿಬೇಡ ಅಂತ ಯಾರ ಕಡೆ ಹೇಳಿಟ್ಟಾರೆ ಅನ್ನೋ ಥರ ಇವರು ಬರೀದಲ್ಲೇ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ತಪ್ಪಿಸ್ಕೊಂಡು ಹೋಗೋರು ಶಿವ ಅಂತ. ಇವಾಗಿರ ಮೇಡಮ್ ಮೊದಲಿಂದ ಶುರು ಮಾಡ್ತೀನಿ ಮೇಂಟೈನಬಿಲಿಟಿ ಅಂತಾರೆ. ಓವ್ವ, ಆರ್ಡರ್ ಲೆವೆಲಿಗೆ ಹೋಗಿದ್ದ ಕೇಸ್ಗೆ ಮೇಂಟೈನಬಿಲಿಟಿಯಿಂದ ಶುರು ಮಾಡ್ಕೋತಾರಂತ ಇವ್ರಿಗೆ ಏನೋ ಬುದ್ಧಿ ಹೇಳ ನಾನು. ಆ ಡಿಸ್ಟ್ರಿಕ್ಟ್ ಆಟ್ಬಳ್ಳಿ ಜನವು ಆ ಮೇಯ್ನ್ DS ಅಂತ ಯಾರು ಇರ್ತಾರೆ ಮ್ಯಾನೇಜ್ಮೆಂಟ್ ಲೆವೆಲ್, ಅವ್ರಿಗೆ ಹೋಗ್ಬಿಟ್ಟು ನೋಡ್ರಪ್ಪ ನಿಮ್ಮಿಂದ ನನಗೆ ಇಷ್ಟು ಕೆಟ್ಟದಾಗಿದೆ, ಏನಕ್ಕಿಲ್ಲ ನಿಮ್ಮ ಹತ್ರ ಅದಕ್ಕೇನು ಹೇಳ್ತಾರೆ ನ್ಯೂರಾಲಜಿಸ್ಟ್ಗಳು ಅಂತ ಜಗಳ ಮಾಡಿದ್ರೆ ನಾನು. ಇವ್ರು ಹೇಳ್ತಾರೆ ಅಯ್ಯೋ ಇಲ್ಲ ಕಣ್ರಿ ಮೇಡಮ್, ಅವ್ರಿಗೆಲ್ಲ ಸಕ್ಕ ಜಾಸ್ತಿ ಸಂಬಳ ಕೊಡಬೇಕು, ಅದಕ್ಕೆ ಸರ್ಕಾರ ಯಾವುದು ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಿಗೆ ನ್ಯೂರಾಲಜಿಸ್ಟ್ಗಳೇ ಅಪಾಯಿಂಟ್ ಮಾಡೋಕ್ಕಿಲ್ಲ, ನಾವೇನು ಮಾಡೋದು? ನೀವು ಹಿಂಗಿರು ಓಡಾಡ್ತಿದ್ರಲ್ಲ ವಿಧಾನಸೌಧಕ್ಕೆ, ನೀವೇ ಒಂಚೂರು ವ್ಯವಸ್ಥೆ ಮಾಡಿ ಬನ್ನಿ ಅಂತಂದ್ಬಿಟ್ಟು ಅವರು ನನಗೆ ಕೇಳ್ತಾರೆ. ನೋಡ್ರಿ, ಸಂಬಳ ತಗೊಳ್ಳೋರವರು, ನಾನು ಇವ್ರಿಗೆ ಪುಗಸಟ್ಟೆ ಕೆಲಸ ಕೊಡ್ಬೇಕಂತ. ಮೊನ್ನೆ ದಿನ ಮತ್ತಿರ್ಗ ಕರ್ಕೋಗಿದ್ರು ಪೊಲೀಸರು ನನ್ನ, ಮೊನ್ನೆ ದಿನ ಅಂದರೆ ಈಗ ವಾಪಸ್ ಕರ್ಕೊಂಬಂದ್ಬಿಟ್ರಲ್ಲ, ಒಂದಿನ ರಾತ್ರಿ ಡಿನ್ನರ್ಗೆ ಅನ್ಭವಿಸಿ ಎಲ್ಲಿ ನಾನು ಅವತ್ತು ಕರ್ಕೊಂಬಂದು ವಾಪಸ್ ಬಿಡೋಕ್ಕೆ ನಾನು ಮುಂಚೆ ಕಡೆ ಕರ್ಕೊಂಡೋಗಿದ್ರು. ಮತ್ತೆ ಅದೇ ಜಂಕ್ ಹಾಸ್ಪಿಟ್ಲಿಗೆ ಇವ್ರಿಗೆ ಮುಂಚೆ ಎಲ್ಲ ಹೇಳಿದ್ದೀನಲ್ಲ ನ್ಯೂರಾಲಜಿಸ್ಟ್ ಇಲ್ಲ ಅಂತ, ಸುಮ್ಮನೆ ಮತ್ತೆ ಕಾಟ ಕೊಡೋಕ್ಕೆ ನನಗೆ. ಅಲ್ಲಿ ಇಲ್ಲ, ಮತ್ತಿರ್ಗ ಬಂದಿದ್ದು ಸೈಕಿಯಾಟ್ರಿಸ್ಟೇ. ಆ ಅಮ್ಮಂದು ನಾನು ಎಲ್ಲ ಫುಲ್ ಎಲ್ಲ ಡೀಟೇಲ್ಸ್ ತಗೊಂಡು ನಿಮಗೆ ಗೊತ್ತಿಲ್ಲ ಅಲ್ಲ, ನಿಮಗೆ ಗೊತ್ತಾಗುತ್ತೆ, ಈ ಪೊಲೀಸರಿಗೆ ಗೊತ್ತಾಗೋದಿಲ್ಲ, ಅವ್ರಿಗೊಂಚೂರು ಪಾಠ ಹೇಳಿ ಕಳಿಸ್ರಿ ಮೇಡಮ್ ಅಂತ ನಾನು ಹೇಳಿದ್ದೀನಿ. ನೀವು ನಮ್ಮ SP ಮೇಡಮ್ ಹೇಳ್ತಾರೆ ವಾಟ್ ಕ್ಯಾನ್ ಐ ಡೂ ಇನ್ ದಿಸ್ ಮ್ಯಾಟರ್ ಅಂತ. ನೋಡ್ರಿ, ಒಂದು ಜಿಲ್ಲೆಯನ್ನ ಆಳಕ್ಕೆ ಬಂದ ದೊಡ್ಡ ಆಫೀಸರ್ ಇವರು. ಈಗ ಇವರು DC ಸತ್ಯಭಾಮ DC SP ಇವರುಗಳು, ಇಂಥ ಕ್ಯಾಡರ್ ಆಫೀಸರ್ಗಳು ಸುಮಾರು ಜನ ಇದ್ದಾರೆ. ಪ್ರಿಸನ್ ಅಥಾರಿಟಿಗೂ ಒಬ್ರು ಇದಾರಲ್ಲ, ಯಾರೋ IPS KPS ಯಾರೋ ಒಬ್ರು ಒಟ್ಟಿಗೆ ಇರ್ತಾರೆ. ಇವ್ರ ಕಡೆಯಿಂದ ಇಷ್ಟು ದೊಡ್ಡ ಅವಘಡ ಆಗಿ ಹೋಗಿದೆ ಈಗ ಆಲ್ರೆಡಿ 2018ರಲ್ಲಿ. ಇವ್ರಿಗೆ ಇನ್ನೂ ಬುದ್ಧಿ ಬರೋಕ್ಕಿಲ್ವಾ? ಹಂಗಾರೆ ಇವರೆಲ್ಲ ಸೇರ್ಕೊಂಡು ಸರ್ಕಾರಕ್ಕೆ ಒಂದು ಲೆಟರ್ ಬರೆದ್ರೆ ನೋಡ್ರಪ್ಪ ಹಿಂಗಾಗಿತ್ತಂತೆ ಕತೆ, ಕ್ರಿಮಿನಲ್ ಕೇಸ್ ಫೈಲ್ ಮಾಡಿದ್ರೆ ನಮ್ಮ ಮೇಲೆ ವಿಜಯ ಭಾರತಿ ನಾವೇನು ಮಾಡೋಣ ಅಂತ ಕೇಳೋಕ್ಕಾಗೋದಿಲ್ವ ಇವರು? ಮತ್ತೆ ತಿರ್ಗಾ ನಿನ್ನೆ ಹಂಗೆ ಮಾಡಿದ್ರು, ಮೊನ್ನೆ ನನಗೆ ಕರ್ಕೊಂಬಂದಿದ್ದು 11 ಗಂಟೆ ರಾತ್ರಿಗೆ ಬಿಡೋ ತನಕ, 11 ಗಂಟೆ ರಾತ್ರಿಯಿಂದ ನಮ್ಮ ಮನೆಗೆ ಬಿಡೋ ತನಕ, ಅದು ಧರ್ಮಕ್ಕೆ ಯಾಕಡೆಯಿಂದ ಆಯ್ತು ಧರ್ಮ? ಇವ್ರದ್ದು ರೆಸ್ಪಾನ್ಸಿಬಿಲಿಟಿ ಅಲ್ವಾ ಆಗುತ್ತೆ. ನಾಚಿಕೆ ಆಗುತ್ತೆ ನನಗೆ ಕಣ್ರಪ್ಪ. ಇಂತಿಂಥ ಆಫೀಸರ್ಗಳು ನಮ್ಮನ್ನ ಆಳ್ತಾ ಕೂತವ್ರಲ್ಲ ದೇವ್ರೆ. ಇವ್ರ ಕಡೆಯಿಂದ ತಪ್ಪಿಸ್ಕೊಳಕ್ಕೆ ಅಂತಲ್ಲ ನಾನು ಈ ಕಾಡೋ ಕಡೆ ಬಂದಿದ್ದೀನಿ. ನನ್ಗೂ ಈ ಜಾಗದಲ್ಲಿ BSNL ಸಿಗ್ನಲ್ಲೇ ಬರ್ತಿಲ್ಲ ನೆಟ್ಗೆ. ಎಷ್ಟೋ ಒಂದ್ಸಲ ಕಾಲು ನನಗೆ ಇನ್ಕಮಿಂಗೂ ಇರ್ದಲೆ, ಔಟ್ಗೋಯಿಂಗ್ ಅಂತೂ ಟೋಟಲಿ 0, ಡೇಟಾ ಅಂತೂ ಇಲ್ಲಕ್ಕೆ ಇಲ್ಲ. ಇವ್ರ ಹತ್ರ ಪುಕ್ಸಟ್ಟೆ ನನ್ನ ಕರೆನ್ಸಿ ಹಾಕ್ಸಿ ಇಲ್ಲಿ ಏನು ಹೊರಗೆ ಇಲ್ಲ, ಸರ್ವಿಸೇ ಇಲ್ಲ, 0. ನಮ್ಮ ಅಪ್ಪನೂ ಪಾಪ ದೇವಗೌಡ್ರ ಜೊತೆ ಹೋಗಿತ್ತು ಅಲ್ಲಿ BSNL ಆಫೀಸ್ಗೆ, ಅಲ್ಲಿಗೆ ಡೆಲ್ಲಿಗೆ 2 ಸಲ. ನಮ್ಮ ಅಪ್ಪ ಸತ್ತೋಗಕ್ಕಿನ್ನ ಮುಂಚೆ ದೇವಗೌಡ್ರನ್ನ ಬದುಕವ್ರು ಕೇಳ್ಕೊಳ್ರಪ್ಪ. ದೇವಗೌಡ್ರು ನಮ್ಮ ಅಪ್ಪನೇ ಕ್ಲಾಸ್ಮೇಟು ಅಲ್ಲ. ನಮ್ಮಪ್ಪನ ಮೊಬೈಲ್ದು CDR ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಅದು ಮತ್ತೆ ದೇವಗೌಡ್ರ ಮೊಬೈಲ್ದು ಮ್ಯಾಚ್ ಆಗುತ್ತೆ, ನೋಡ್ಕೊಳ್ಳಿ. ಯಾವುದೋ 2 ದಿನ ಹೋಗಿ ಬಂದಿರೋದು ನಮ್ಮಪ್ಪ. ಅಂದರು ನಮ್ಮೂರಿಗೊಂದು ಟವರ್ ಹಾಕ್ಸೋಕ್ಕೆಲ್ಲ ವ್ಯವಸ್ಥೆ ಮಾಡಿಕೊಟ್ರೂ ನಮ್ಮಪ್ಪ ಮೆಟೀರಿಯಲ್ಲು ತಗೊಬಂದಿದ್ರು ಇಲ್ಲಿ BSNL ಜನ. ಈ ಹಾಳು ಊರಿ ಹಳ್ಳಿ ಜನಗಳು ನಮಗೆ ಭಾರ ಏನೋ ಕೆಟ್ಟದಾಗ್ಬಿಡ್ತದೆ ನಮ್ಮ ಊರಲ್ಲಿ ಪಕ್ಕದಲ್ಲಿ ಇದ್ರೆ ಟವರು ಅಂತ ಅಂದ್ಬಿಟ್ಟು ವಾಪಸ್ ಓಡಿಸೋರಂತೆ, ಜಾಗ ಕೊಡಕ್ಕಿಲ್ಲ ಅಂತ ಪಂಚಾಯತಿ ಡೆವಲಪ್ಮೆಂಟ್ ಆಫೀಸರ್ಗಳು. ಇಂತಿಂಥ ಚೀಪ್ ರೇಟೆಡ್ ಜನಗಳ ಮಧ್ಯೆ ನಂಗಲ್ಲ ಆಗೋದಿಲ್ಲ ಬದುಕಿರೋಕ್ಕೆ ಅಂತ ನಾ ಬಂದಿದ್ದೀನಿ ಇಲ್ಲಿ ಹಳ್ಳಿ ಒಳಗಡೆ ಇರೋದಲ್ಲೇ ಫಾರ್ಮ್ ಹೌಸಲ್ಲಿ ಒಬ್ಬಳೆ. ಅಲ್ಲಲ್ಲಿ ಕಿರ್ಸ್ಕೊತಾವ ನೋಡಿ ಪ್ರಾಣಿಗಳು. ಇವ್ರಿಗೆಲ್ಲ ಫ್ಯಾಮಿಲಿ ಇರ್ತದಂತೆ, ಇವರೆಲ್ಲ ಟೈಮಿಗೆ ಸರಿಗೆ ಮನೆಗೆ ಹೋಗ್ಬೇಕಂತೆ ಪೊಲೀಸರು.
ನಮಗಿಲ್ಲಿ ಇಲ್ವೋ ಫ್ಯಾಮಿಲಿ ಅವಕ್ಕೆ ಮಾತಾಡೋಕ್ಕೆ ಬರಕ್ಕಿಲ್ಲ. ಒಂದಲ್ಲ ಎರಡಲ್ಲ ಅಂತ ಮೂರು ಹೊರಗಡೆ, ಮೂರು ಇಲ್ಲಿ ಮನೆ ಒಳಗಡೆ, ಎಲ್ಲ ಕಡೆ ಒಟ್ಟಿಗೆ 6 ಜೀವಗಳು ಕಾಯ್ತಾ ಇರ್ತವೆ ನನ್ನ. ಇನ್ನೊಂದ್ಸಲ ನಾನು ಈ ಪೊಲೀಸ್ ಸ್ಟೇಷನ್ ಹತ್ರ SP ಆಫೀಸಿಗೆ ಬಂದ್ರೆ ನಾಳೆ ಬನ್ನಿ ಅಂತ ಇವ್ರು ಹೇಳಕ್ ಕೂಡ್ದು. ಇಷ್ಟು ತಿಳ್ಕೊಳ್ಳಿ ಜನ. ಅದೇನು ಕೇಸ್ ಮಾಡ್ತೀರ? ನಾನು ವಾಪಸ್ ಹೋಗಿದ್ದೆ SP ಮೇಡಮ್ ಹತ್ರ ಮಾತಾಡಿ ಆದ್ಮೇಲೆ ವಾಪಸ್ ಹೋಗಿದ್ದೆ ಅಷ್ಟೇ ಎಕ್ಸ್ಟೆನ್ಷನ್ ಪೊಲೀಸ್ ಸ್ಟೇಷನ್ಗೆ. ನಂದು ಸ್ಕೂಟರ್ ಹೆಡ್ಲೈಟು ಇಲ್ಲ, ನಾನು ಒಬ್ಬಳೆ ಹೆಂಗ್ ಬರೋಕೈತೆ? ಇವರೇ ಮಾಡ್ಬೇಕು ಬಿಡ್ಬೇಕು ನನಗೆ. ಅದಕ್ಕೆ ನಾನು ವಾಪಸ್ ಹಾಸನ SP ಹತ್ರ ಬಂದಿದ್ದು. ಅದಕ್ಕಿಂತ ಮುಂಚೆ ಕಡೆ ನಾನು ಎಕ್ಸ್ಟೆನ್ಷನ್ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಅದೇನೋ ಕಣ ಕೀಸು ಮಾಡ್ತೀರಂತಲ್ಲ ನನ್ನ ಮೇಲೆ, ಮಾಡಿದ್ರೆ ಕೊಡ್ರಿ ನಂಗೆ ಒಂದು ಕಾಪಿ ಅಂತ ಕೇಳಿದ್ದೀನಿ. ಅಯ್ಯಪ್ಪ ಕೊಡ್ಲೂ ಇಲ್ಲ. ಮಾಡಿದಿರೋ ಬಿಟ್ಟಿದ್ರು ನನ್ನ ಇನ್ಫಾರ್ಮೇಶನ್ ಕೊಡ್ಲಿಲ್ಲ. ಮತ್ತಿರ್ಗ ಅವ್ರದ್ದು ಅದೇ ಅಟ್ಟರ್ ನಾನ್ಸೆನ್ಸ್ ಬಿಹೇವಿಯರ್. ಎಳೆ ಪಾಪುನ ಮಕ್ಕಳನ್ನ ಇಲ್ಲಿ ಕೋಲ್ ತಗೊಂಡು ಓಡಿಸ್ತಾರೆ ಗೊತ್ತಾ, ಸ್ಕೂಲಲ್ಲಿ ಕಾಲೇಜಲ್ಲೆಲ್ಲ. ಆ ಥರ ನನ್ನ ಟ್ರೀಟ್ ಮಾಡಿದೆ. ನನಗೆ 52 ವರ್ಷ ಕಂಡ್ರಪ್ಪ. ಛೀ ಎಲ್ಲಿ ನನ್ನ ಮಗನಿಗಿಂತ ಒಂದು ಚೂರು ಏಜ್ ಜಾಸ್ತಿ ಇರ್ಬೇಕಷ್ಟೇ ಇಂಥ ಆಫೀಸರ್ಗಳು. ಏನು ಮಾಡ್ಬೇಕು ನಾವು? ಏನೋ ನೋಡ್ರಿ, ಆನ್ಸರ್ ಮಾಡ್ರಿ ಎಲ್ಲ. ಹಾಸನ ಡಿಸ್ಟ್ರಿಕ್ಟ್ದು ದೊಡ್ಡ ದೊಡ್ಡ ಆಫೀಸರ್ಗಳು ಮೊದಲು ನಮ್ಮ ಹಾಸನ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗೆ ನ್ಯೂರಾಲಜಿಸ್ಟ್ನ ಕರ್ಕೊಂಡ್ಬಂದು ಇಟ್ಕೊಳ್ಳಿ. ನ್ಯೂರಾಲಜಿ ಪಾಠನೇ ಮಾಡ್ತಾರಂತೆ ಆ ಕಾಲೇಜಲ್ಲಿ, ಹಿಮ್ಸಲ್ಲಿ. ನಾನು ಅದನ್ನೂ ಕೇಳಿದ್ದೆ ಹಳೆ ಮ್ಯಾನೇಜ್ಮೆಂಟ್ ಮಾಡ್ತಿದ್ದೆ ಆಫೀಸರ್ ಹತ್ರ. ಅಲ್ಲ, ನಿಮಗೆ ಪಾಠ ಮಾಡೋಕ್ಕಾಗುತ್ತೆ? ಎಷ್ಟು ಜನಕ್ಕೆ ಹಿಂಗೆಲ್ಲ ಇಲ್ಲಿ ಇದಕ್ಕೇನಂದ್ರೆ ಅದೇ ಏನ್ ಹೇಳ್ತಾರೆ, ರಿಸರ್ವೇಶನ್ ಮೇಲ್ಗಡೆ ಕೆಳಗಡೆ ಓದ್ಕೊಂಡು ಪಾಠ ಓದಕ್ಕಂತ ಯಾರು ಬಂದಿರ್ತಾರೋ ಆ ನ್ಯೂರಾಲಜಿಸ್ಟ್ಗಳಿಗೆ ನಿಮಗೆ ಹೇಳಕ್ಕಾಗೋದಿಲ್ವಾ? 1 ವರ್ಷ ಮಿನಿಮಮ್ ನಮ್ಮ ಹಾಸ್ಪಿಟಲ್ ಕೆಲಸ ಮಾಡ್ಬೇಕಾಗುತ್ತೆ ನೀವು ಅಂತ ಅಂದ್ಬಿಟ್ಟು ಹಿಂಗೆ ಮಾಡ್ಕೊಂಡ್ರೆ ಅದೆಷ್ಟೆಷ್ಟೆಲ್ಲ ಪಾಸ್ ಔಟ್ ಆಗಿ ಹೋಯ್ತವೋ ನ್ಯೂರಾಲಜಿಸ್ಟ್ಗಳು. ಅಂತವನ್ನ ಒಬ್ಬೊಬ್ರು 1 ವರ್ಷ ಕಂಟಿನ್ಯೂಸ್ಲಿ ಕೆಲಸ ಮಾಡ್ತಿರ್ಬೇಕು ಇಲ್ಲಿ ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅಂತ ಹೇಳಿದ್ರೆ ಎಷ್ಟು ವರ್ಷಗಳ ತನಕ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ಬೋದು ನೋಡ್ರಿ. ಈ ಗವರ್ಮೆಂಟ್ ಜನ ಎಷ್ಟು ಕೊಡ್ತಾರೋ ಸಂಬಳ ಅಷ್ಟೇ ಸಂಬಳದಲ್ಲಿ ಪುಕ್ಸಟ್ಟೆ ಅಂತ ಓದಿರ್ತಾರಲ್ಲ ರಿಸರ್ವೇಶನ್ ಅಲ್ಲಿ. ಇದನ್ನೂ ನಾನು ಹೇಳ್ಕೊಡ್ಬೇಕ ಇವ್ರಿಗೆ? ಹಂಗಾರೆ ಇವ್ರಿಗೆ ತಲೆ ಒಳಗಡೆ ಟೋಟಲ್ 0 ಇಟ್ಕೊಂಡವ್ರೆ ತಲೆ. ಹೆಂಗ್ ಮಾಡ್ತಾರೋ ಆಪರೇಷನ್ಗಳ DSಗಳು? ಇವ್ರು ಯಾವ ಸೀಮೆ ಆಪರೇಷನ್ ಮಾಡ್ತಾರೋ, ಯಾವ ಸೀಮೆ ಇವ್ರು ಪಾಠ ನ್ಯಾಯ ನೀತಿ ಓದ್ಕೊಂಡ್ಬಂದವರು, ಎಷ್ಟು ಜನ ಸತ್ತು ಹೋಯ್ತಾರೋ, ಎಷ್ಟು ಜನನಷ್ಟೇ ಉಳಿಸ್ತಾರೋ. ನೀಟಿಂದು ಘೋಟಾಲ ಅಲ್ಲಿಗೆ ನಮ್ಮ ಡಾಕ್ಟರ್ಗಳು, ನ್ಯಾಯ ನೀತಿ ಡಾಕ್ಟರ್ಗಳು ಅಥವಾ ಹಿಂಗೆ ರಿಸರ್ವೇಷನಲ್ಲಿ ಮತ್ತೆ ಸುಳ್ಳು ನೀಟ್ ಇದರೊಳಗಡೆ ಬಂದ್ಬಿಟ್ಟು ಸುಳ್ಳು ಟೆಸ್ಟ್ ಸರ್ಟಿಫಿಕೇಶನ್ ಹಿಡ್ಕೊಂಡು ಬಂದ ಕಳ್ಳ ಡಾಕ್ಟರ್ಗಳು. ವಿಚಾರ ಮಾಡ್ಕೊಳ್ಳಿ. ಈ ಊರ ಹತ್ರ ಹೋಗೋಕ್ಕಿಂತ ಮುಂಚೆ ಕಡೆ ನಮ್ಮ ಹೆಲ್ತನ್ನ ನಾವು ಕಾಪಾಡ್ಕೊಳ್ಳೋಕ್ಕೆ ಕಲ್ತ್ಕೋಬೇಕು. ನಮ್ಮ ಹೆಲ್ತನ್ನ ನಾವೇ ಕಾಪಾಡ್ಕೊಳ್ಳೋಕ್ಕೆ ಕಲ್ತ್ಕೋಬೇಕು. ಇಂತಿಂಥ ಡಾಕ್ಟರ್ಗಳ ಹತ್ರ ಹೋಗೋಕ್ಕೇನೆ ನಂಗೆ ಹೆದರಿಕೆ ಆಯ್ತು. ಯಾಕಂದ್ರೆ ಗ್ಯಾರಂಟಿ ಇಲ್ವಲ್ಲ. ಈಗಲೂ ಅಷ್ಟೇ ಮೊನ್ನೆ ದಿನ ನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದಾಗ ಅಲ್ಲಿ ಸುತ್ತಾಡ್ತಿದ್ದಾವೆಲ್ಲ ಬರೀ ಸಣ್ಣ ಆಗಿನ್ನು ಪಾಸ್ ಔಟ್ ಆಗಿ ಬಂದ PG ಮಾಡ್ತಿರ್ತಾವಲ್ಲ ಅಂಥವು ವೈಟ್ ಕೋಟ್ ಹಾಕೊಂಡು ಮುಂದ್ಕೊ ಓಡಾಡ್ತವೆ. ಅವಕ್ಕೆ ನನ್ನ ತಲೆ ಒಳಗಡೆ ಎಷ್ಟುಂಟು ಅದ್ರ ಬಗ್ಗೆ ನನಗಿರೋ ಸಿಕ್ನೆಸ್ ಬಗ್ಗೆ ನಾಲೆಡ್ಜ್ ಅಂದರೆ ನಾನೇ ಅವಕ್ಕೆ ಪಾಠ ಹೇಳ್ಕೊಟ್ಟು ಬರ್ಬೋದು ಅಂತ. ಹೌ ಡಿಸ್ಗಸ್ಟಿಂಗ್. ಯಾವಾಗ ಸರಿ ಆಯ್ತು ಈ ಜನ ಎಲ್ಲ? ನೀವೆಲ್ಲ ತದ್ವಾ ಉದ್ದ ಆಯ್ತದ ಈ ವಿಡಿಯೋ ಅಂದ್ರು ನೋಡ್ರಿ, ಪಾಸ್ ಆನ್ ಮಾಡ್ರಿ. ಯಾಕೆ ಹೇಳಿದ್ರೆ ನಾನೀಗ ಏನೇನೆಲ್ಲ ಹೇಳಿದ್ನಲ್ಲ, ಇದೇ ಥರ ಸಿಚುವೇಶನಲ್ಲಿ ನಿಮ್ಮ ಕಡೆ ಜನ ನೀವೇನೆ ಬರೋ ಚಾನ್ಸ್ ಇರ್ತದೆ ಫ್ಯೂಚರಲ್ಲಿ. ಇದನ್ನು ಸರಿ ಮಾಡ್ದೆಲ್ಲ ಹೋದರೆ ಬರುತ್ತೆ, ಒಂದಿನ ಬರುತ್ತೆ. ನಿಮ್ಗಿಲ್ದವ್ರೆ ನಿಮ್ಮ ಮಕ್ಕಳಿಗಿಲ್ದವ್ರೆ ಮರಿ ಮಕ್ಕಳಿಗೆ ಯಾರು ಸರಿ ಮಾಡಿ. ಸೊಸೈಟಿನ ಸರಿ ಮಾಡೋ ಜವಾಬ್ದಾರಿನ ತಗೊಳ್ಳಿ. ಎಲ್ಲರೂ ತಗೊಳ್ಳಿ. ಯಾವಾಗ ತಗೋತೀರಿ? ಪೂರಾ ಸರ್ವನಾಶ ಆಗೋದ್ಮೇಲೆ ತಗೊಳಕಾಯ್ತಾ ಇನ್ನಾರ?